ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿಪ್ಪಾಣಿ ನಗರದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ ಅಂಗವಾಗಿ ಏಕತಾ ಓಟ ಆಯೋಜನೆ. ಪೊಲೀಸರ ಸೇವೆ ಪ್ರಶಂಸನೀಯ ಎಂದ ಗಣ್ಯರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘದಿಂದ ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ಅತಿವೃಷ್ಟಿ ಹಿನ್ನೆಲೆ ರೈತರ ಬೆಳೆ ಹಾನಿಗೆ ಶೀಘ್ರ ಪರಿಹಾರಕ್ಕೆ ಆಗ್ರಹಿಸಿದ ರೈತರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 44ನೇ ವಾರ್ಷಿಕ ಸಭೆ. ಕೃಷಿ ಪತ್ತಿನ ಸಂಘದಿಂದ ರೈತರ ಏಳಿಗೆ ಸಾಧ್ಯ. ಬೋರ್ಗಾಂವ್ನಲ್ಲಿ ಉತ್ತಮ್ ಪಾಟೀಲ್ ಅಭಿಮತ. ತಾಳಿಕೋಟೆಯಲ್ಲಿ ಸರಳವಾಗಿ ಈದ್ ಮಿಲಾದ್ ಹಬ್ಬ ಆಚರಣೆ. ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ದಿ ರಾಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹಣ್ಣು ಹಂಪಲು ವಿತರಣೆ. ಮಹಾನ್ ದಾರ್ಶನಿಕ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ಕುಷ್ಟಗಿ ತಾಲೂಕಿನ ವಿವಿಧೆಡೆ ಆಚರಿಸಲಾಯಿತು ವಾಲ್ಮೀಕಿ ಜಯಂತಿ. ವಾಲ್ಮೀಕಿ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಂತೆ ಗಣ್ಯರ ಕರೆ. ನಿಪ್ಪಾಣಿ ತಾಲೂಕಿನ ಬೆಡಕಿಯಾಳ ಸದಲಗ ಭಾಗದಲ್ಲಿ ಶೀಗೆ ಹುಣ್ಣಿಮೆಯ ಪ್ರಯುಕ್ತ ಭೂತಾಯಿಗೆ ಉಡಿ ತುಂಬಿ ತಾವು ಕಟ್ಟಿಕೊಂಡು ಹೋದಂತಹ ವಿವಿಧ ಪಕ್ವಾನ್ನಗಳನ್ನು ಭೂತಾಯಿಗೆ ನೈವೇದ್ಯ ಹಿಡಿದು ತಾವು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೋಜನ ಸವಿದರು. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಸದಲ್ಗ ಸೇರಿದಂತೆ ಗಡಿಭಾಗದ ಹಳ್ಳಿಗಳಲ್ಲಿಂದು ಕೃಷಿಕರು ಶೀಗೆ ಹುಣ್ಣಿಮೆಯನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ರು. ಶೀಗೆ ಹುಣ್ಣಿಮೆಯ ಹಬ್ಬಕ್ಕಾಗಿ ಮಹಿಳೆಯರು ಮನೆಯಲ್ಲಿ ಒಂದು ವಾರದಿಂದ ಮೊದಲೇ ಸಿಹಿ ತಿನಿಸುಗಳನ್ನ ತಯಾರಿಸಿದ್ದರು. ಕರ್ಚಿಕಾಯಿ, ತರಗ, ಹುರಕ್ಕಿ ಹೋಳಿಗೆ, ಪುಟಾಣಿ ಶೇಂಗಾ ಚಟ್ನಿ, ಮೊಸರು, ರೊಟ್ಟಿ, ವಡೆ, ಅಂಬಲಿ, ಕಡಬು, ಸಂಡಿಗೆ ಮುಂತಾದ ವಿಧವಾದ ಖಾದ್ಯಗಳನ್ನ ತಯಾರಿಸಿಕೊಂಡು ಹೊತ್ತು ಏರುವ ಮುಂಚೆನೆ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಕುಟುಂಬ ಸಮೇತರಾಗಿ ತೆರಳಿದ್ರು. ಮನೆಯ ಹಿರಿಯರು, ಮಕ್ಕಳು ಸಮೇತ ತಮ್ಮ ಕೃಷಿ ಚಟುವಟಿಕೆಗಳ ನಡುವೆ ಕುಟುಂಬದ ಸದಸ್ಯರೊಂದಿಗೆ ವಾಹನಗಳ ಮೇಲೆ ಚಕ್ಕಡಿ ಗಾಡಿಗಳನ್ನು ಹೊಡೆದುಕೊಂಡು ಹೊಲಗಳಿಗೆ ತೆರಳಿದ್ರು. ದಿನವಿಡೀ ಬಿಡುವಿಲ್ಲದೆ ದುಡಿಯುವ ರೈತರು ತಮ್ಮ ಮಕ್ಕಳೊಂದಿಗೆ ಹೊಸ ಬಟ್ಟೆ ಧರಿಸಿ ತಲೆಯ ಮೇಲೆ ಬುತ್ತಿ ಹೊತ್ತು ಕೃಷಿಕರು ಹೊಲಗಳತ್ತ ಸಾಗುವುದು ಕಂಡುಬಂದಿತು. ವಿಜಯದಶಮಿ ಮುಗಿದ ನಂತರ 5ನೇ ದಿನ ಶೀಗೆ ಹುಣ್ಣಿಮೆಯಂದು ಗಡಿಭಾಗದ ಜನರು ಹೊಲಗಳಿಗೆ ಪೂಜೆ ಮಾಡುತ್ತಾರೆ. ಬಿತ್ತಿದ ಬೆಳೆ ಉತ್ತಮ ಫಸಲು ಬರಲೆಂದು ಹೊಲದಲ್ಲಿನ ಚಿಕ್ಕ 5 ಕಲ್ಲುಗಳನ್ನು ತೆಗೆದುಕೊಂಡು ಫಸಲಿನ ಗದ್ದೆಗಳ ಮಧ್ಯೆ ಇಟ್ಟು ವಿಭೂತಿ, ಅರಿಶಿನ, ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಅವುಗಳ ಎದುರಿಗೊಂದು ಎಲೆ ಇಟ್ಟು ಎಲೆಯ ಮೇಲೆ ನೈವೇದ್ಯ ಇಟ್ಟು ಕಾಯಿ ಒಡೆದು ನಮಸ್ಕರಿಸುತ್ತಾರೆ. ಉತ್ತಮ ಫಸಲು ಬರಲೆಂದು ಪೂಜೆ ಮಾಡಿ ಭೂಮಿ ತಾಯಿಗೆ ಬೇಡಿಕೊಳ್ಳುತ್ತಾರೆ. ಹೊತ್ತು ಏರುವ ಮುನ್ನ ಹೊಲದ ಪೂಜೆಯನ್ನ ಮಾಡುತ್ತಾರೆ. ನಂತರ ಎಲ್ಲಾ ಕುಟುಂಬದ ಸದಸ್ಯರು ಹೊಲದಲ್ಲಿಯೇ ಕುಳಿತು ನಿಸರ್ಗದ ಮಡಿಲಲ್ಲಿ ಸುಖ ದುಃಖಗಳನ್ನ ಹಂಚಿಕೊಳ್ಳುತ್ತಾ ತಾವು ತಂದಿರುವ ವಿಧವಾದ ಅಡುಗೆಯನ್ನು ಎಲ್ಲರೂ ಸಾಮೂಹಿಕವಾಗಿ ಕುಳಿತು ಊಟ ಮಾಡಿ ಕುಟುಂಬದೊಂದಿಗೆ ಮನೆಗೆ ತೆರಳುತ್ತಾರೆ. ಪ್ರತಿನಿಧಿ ಎಂಬಿ ಚಿಂಚಣಿ, ಸತ್ಯಂ ಟಿವಿ, ಸದಲ್ಗ. ಸವದತ್ತಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಹಾನ್ ದಾರ್ಶನಿಕ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಇಂತಹ ಮಹಾನ್ ಪುರುಷನ ಬಗ್ಗೆ ಯುವಕರಿಗೆ ಪರಿಚಯಿಸುವ ಉದ್ದೇಶದಿಂದ ಸರ್ಕಾರ ಜಯಂತಿಯನ್ನ ಆಚರಿಸುತ್ತಿದೆ ಎಂದು ಶಾಸಕರಾದ ಆನಂದ್ ಮಾಮಣಿ ಅವರು ತಿಳಿಸಿದರು. ಸವದತ್ತಿಯಲ್ಲಿ ತಾಲೂಕಾಡಳಿತದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಜಯಂತಿಯನ್ನ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಸಭಾಭವನದಲ್ಲಿ ಆಚರಿಸಲಾಯಿತು. ಶಾಸಕ ಹಾಗೂ ಉಪಸಭಾಧ್ಯಕ್ಷರಾದ ಆನಂದ್ ಮಾಮನಿಯವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರಗಳು ಇಂತಹ ಮಹನೀಯರ ಮತ್ತು ತಮಗಾಗಿ ಏನನ್ನು ಬಯಸದೆ ಪರರಿಗಾಗಿ ಒಳ್ಳೆಯದನ್ನ ಬಯಸಿ ಸಾರ್ವಜನಿಕರ ಹಿತ ಕಾಪಾಡಿದ ಮತ್ತು ಸಮಾಜ ಸೇವೆಗೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡವರು. ಸರ್ಕಾರ ಇಂತಹ ಮಹಾನ್ ಪುರುಷರ ಜಯಂತಿ ಉತ್ಸವವನ್ನ ಆಚರಿಸುತ್ತಾ ಅವರಿಗೆ ಗೌರವ ಸಲ್ಲಿಸುವುದರ ಮೂಲಕ ಅವರನ್ನು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜಯಂತಿ ಉತ್ಸವಗಳನ್ನ ಮಾಡುತ್ತಿದೆ. ಮಹರ್ಷಿ ವಾಲ್ಮೀಕಿಯವರು ಬರೆದ ರಾಮಾಯಣ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನವು ಇಡೀ ಜಗತ್ತಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತಿವೆ ಎಂದು ಹೇಳಿದರು. ಅನೇಕ ಮಹನೀಯರ ಜಯಂತಿಗಳನ್ನ ಮಾಡತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಈ ಮಹಾಭಾರತ, ರಾಮಾಯಣ ಮಹರ್ಷಿ ವಾಲ್ಮೀಕಿ ಹುಟ್ಟಿದ್ರೆ 10,000 ವರ್ಷಗಳ ಹಿಂದೆ ಆದಂಥ ಒಂದು ಈ ಮಹಾಕಾವ್ಯ ಇವತ್ತಿನ 21ನೇ ಶತಮಾನದಲ್ಲಿ ನಮಗೆ ನಿಮಗೆಲ್ಲ ಯಾವುದೇ ಕಾರಣಕ್ಕೂ ನೋಡಲು ಅಥವಾ ಅದನ್ನು ಅಭ್ಯಾಸಿಸಲು ಆಗ್ತಿರಲಿಲ್ಲ, ನಮಗೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಒಂದು ಗುಣಾತ್ಮಕವಾದಂಥ ಸಂವಿಧಾನವು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಬರೆದಂಥ ಸಂವಿಧಾನವು ಕೂಡ ಇಡೀ ಜಗತ್ತಿಗೆ, ಕೇವಲ ನಮ್ಮ ದೇಶಕ್ಕೆ ಸಂವಿಧಾನ ಅಂದರೆ ಇಡೀ ಜಗತ್ತಿಗೆ ಮಾದರಿಯ ಸಂವಿಧಾನ ಇವತ್ತು ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಸಂವಿಧಾನ ಅಂತ ನಾವು ಹೇಳಬೇಕಾಗ್ತದೆ.
ಅಂಥ ಒಂದು ಸಂವಿಧಾನದ ತಳಹದಿಯಲ್ಲಿ ಇದೆಲ್ಲ ಇವತ್ತಿನ ವ್ಯವಸ್ಥೆಗಳು ನಡೀತಾ ಇರೋದು ನಮಗೆಲ್ಲ ಗೊತ್ತಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅನೇಕ ಹಂತದಲ್ಲಿ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿಯೂ ಕೂಡ ಮನುಷ್ಯನ ಹುಟ್ಟಿನಿಂದ ಕೊನೆಯ ಹಂತದವರೆಗೂ ಕೂಡ ಇಂಥ ಮಹರ್ಷಿಗಳ ಇಂಥ ಶ್ರೇಷ್ಠರ ಒಂದು ನಮ್ಮ ಬದುಕಿಗೆ ಮಾದರಿಯಾಗಿ ಇಟ್ಕೊಳ್ಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಬರೆದಂಥ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು ಎಂದಿದ್ರೆ ಇವತ್ತು ನಮಗೆ ಒಂದು 21ನೇ ಶತಮಾನದಲ್ಲಿ ನಮಗೆ ಯಾವುದೇ ಥರದ ಮಾಹಿತಿಗಳು ಇರ್ತಿರಲಿಲ್ಲ. ಅಷ್ಟೇ ಅಚ್ಚುಕಟ್ಟಾಗಿ ರಾಮಾಯಣ ಮಹಾಭಾರತವನ್ನು ಬರೆದಂಥ ಮಹರ್ಷಿ ವಾಲ್ಮೀಕಿ ಇವತ್ತು ಕೇವಲ ಒಂದು ಸಮಾಜಕ್ಕೆ ಅಲ್ಲ, ಕೇವಲ ವಾಲ್ಮೀಕಿ ಅಥವಾ ಬೇಡ ಸಮಾಜಕ್ಕೆ ಅಲ್ಲ, ಇಡೀ ಮನುಕುಲಕ್ಕೆ ಮಾದರಿಯಾದಂತಹ ಒಬ್ಬ ಮಹರ್ಷಿ ವಾಲ್ಮೀಕಿ ಕವಿ ಅಂತ ಹೇಳಿದ್ರೆ ಇವತ್ತು ತಪ್ಪಾಗಿದೆ. ಸಮಾರಂಭದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅರ್ಜುನ್ ಕಂಬೋಗಿ ಅವರು ಮಾತನಾಡಿ, ವಾಲ್ಮೀಕಿಯವರು ಕೆಳವರ್ಗದ ಸಮಾಜದಲ್ಲಿ ಜನಿಸಿದರೂ ಕೂಡ ಅವರು ಜ್ಞಾನೋದಯಗೊಂಡು ಬದಲಾವಣೆಯಾಗಿ ಮಹಾನ್ ತಪಸ್ವಿಗಳಾಗಿ ಸಾಧನೆ ಮಾಡಿ ರಾಮಾಯಣವನ್ನ ಬರೆದು ಇಂದಿಗೂ ರಾಮಾಯಣವನ್ನ ಜೀವಂತವಾಗಿಟ್ಟಿದ್ದಾರೆ ಎಂದರು. ಇಂತಹ ವಾಲ್ಮೀಕಿ ಮಹರ್ಷಿಯವರ ಬಗ್ಗೆ ಆಗಲಿ, ಅವರು ರಚನೆ ಮಾಡಿದಂಥ ರಾಮಾಯಣದ ಬಗ್ಗೆ ಆಗಲಿ ಮಾತನಾಡೋದಂತಂದ್ರೆ ಇಲ್ಲಿ 2 ಕೊರತೆಗಳಿವೆ. ಒಂದು ಸಮಯದ ಕೊರತೆ, ಇನ್ನೊಂದು ತಿಳುವಳಿಕೆ ಅಥವಾ ಬುದ್ಧಿ ಕೊರತೆಗೂ ಇದೆ ಅಂತ ಹೇಳಿ ನಾನು ಅನಿಸ್ತಾ ಇದೆ. ಜೊತೆಗೆ ಈ ಸಂದರ್ಭದೊಳಗೆ ಒಂದು ತಾಸು 2 ತಾಸುಗಳ ರಾಮಾಯಣ ಮತ್ತು ವಾಲ್ಮೀಕಿ ಬಗ್ಗೆ ಮಾತಾಡೋದು ಅಂತಂದ್ರೆ ಕಟ್ಲಾ ತಗೊಂಡು ಸಮುದ್ರಕ್ಕೆ ಹೋಗು, ಸಮುದ್ರಕ್ಕೆ ಹೋಗ ಅಂತ ಕಟ್ಲ ತಗೊಂಡು ಆ ಸಮುದ್ರಕ್ಕೆ ಹೋದ್ರೆ ಕಟ್ಲದೊಳಗೆ ಎಷ್ಟು ನೀರು ಇರಬೇಕು ಅಷ್ಟು ನಾವು ತೊಗೊಂಡು ಸಮುದ್ರದಲ್ಲಿ ಆಗೋದು. ಆ ಹಿನ್ನೆಲೆಯಾಗಿ ನಾನು ಮುಖ್ಯವಾಗಿ ಒಂದಿಷ್ಟು ಸಂಪರ್ಕ ಹಿಂದೆ ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನ ಹೇಗಿತ್ತು, ಅವರು ಏನಾದರೂ ಅನ್ನೋದ್ರ ಬಗ್ಗೆ ಹೇಳ್ತಾ ನಂತರ ರಾಮಾಯಣದಲ್ಲಿ ಬರತಕ್ಕಂತಹ ಅವರು ನಮಗೇನು ಕೊಟ್ಟ ಆ ಒಂದು ಶ್ರೇಷ್ಠ ಕಾವ್ಯವನ್ನು ಕೊಟ್ಟಲ್ಲ, ಅದರಲ್ಲಿ ಒಳನೋಟ ಮತ್ತು ಚಿಂತನೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಶ್ರೇಷ್ಠ ಆದಿಕವಿಯಾದಂತಹ ವಾಲ್ಮೀಕಿ ಮಹರ್ಷಿಗಳ ಜೀವನ. ಅವರು ಬೇಡರ ಕುಟುಂಬದಲ್ಲಿ, ಸಾಮಾನ್ಯ ಬೇಡರ ಕುಟುಂಬದಲ್ಲಿ ಜನಿಸಿದರು. ತಮ್ಮ ಕುಟುಂಬ ನಿರ್ವಹಣೆಗಾಗಿ ಅವರು ಕಾಡಿನಲ್ಲಿ ಬೇಟೆಯನ್ನು ಆಡ್ತಾ ಅಲ್ಲಿ ಹಾದಿಯಲ್ಲಿ ಹೋಗ್ತಕ್ಕಂಥವರಿಗೆ ತಡೆಯಲು ಅಲ್ಲಿ ಅವರಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಶಿಸಿಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದೊಳಗೆ ನಾರದಮುನಿಗಳ ಪ್ರಕಾರ ಅಲ್ಲಿ ಒಂದು ಇಲ್ಲ ನೀವು ಮಾಡಬೇಡ, ಏನಂದರೆ ಎಲ್ಲಾದ ಒಂದು ಶಕ್ತಿ ಇದೆ, ನೀವು ಮಾಡತಕ್ಕಂತಹ ಎಲ್ಲ ಕರ್ಮಗಳ ಥರ ಅಲ್ಲಿ ಪಾಪ ಬರ್ತಾ ಇದೆ, ಹೋಗಿ. ಸಮಾರಂಭವು ಆಶಾ ಪರೀಟ್ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಆರ್ ಕುಲಕರ್ಣಿ ಸರ್ವರನ್ನು ಸ್ವಾಗತಿಸಿದರು. ಹೊಸದಾಗಿ ರಚಿತವಾದ ಯರಗಟ್ಟಿ ನೂತನ ತಹಶೀಲ್ದಾರ್ ಎಂಎನ್ ಮಠದ್ ಅವರು ಪ್ರಾಸ್ತಾವಿಕ ಮಾತನಾಡಿದರು. ನಂತರ ಶಾಸಕರು ಹಾಗೂ ಅತಿಥಿಗಳು ಸಮಾರಂಭವನ್ನು ಉದ್ಘಾಟಿಸಿದ್ರು. ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಗೆ ಚಾಲನೆ ನೀಡಿದ್ರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಿದರಿ ಕಲ್ಮಠದ ಶಿವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಮಹರ್ಷಿ ವಾಲ್ಮೀಕಿಯವರು ತಮಗಾಗಿ ಏನನ್ನು ಬಯಸದೆ ಸಾಧಕರಾಗಿ ಸಮಾಜದ ಒಳಿತನ್ನ ಬಯಸಿದವರು ಎಂದರು. ಒಳಿತನ್ನ ಬಯಸುವುದರ ಸಲುವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಮಹಾಕಾವ್ಯಗಳ ಮುಖಾಂತರ, ಪುರಾಣ ಪ್ರವಚನಗಳ ಮುಖಾಂತರ, ದೊಡ್ಡವರ ಆಶಯವಾಣಿಯಂತೆ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಮಾರ್ಗವನ್ನು ಅನುಸರಿಸಲಿಕ್ಕೆ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಮಹಾಜನೋ ಏನ ಗತಸ್ಥ ಪಂಥಾಹ ಎಂಬತಕ್ಕಂಥ ರೀತಿಯಲ್ಲಿ ತಿಳಿದವಾಗಿರ್ತಕ್ಕಂಥವರು ನಮಗೇನು ಸನ್ಮಾರ್ಗವನ್ನು ಬೋಧಿಸಿದ್ದಾರೆ. ಒಳ್ಳೆಯ ಆಚಾರ ವಿಚಾರ ಪರಂಪರೆಯನ್ನು, ಸದಾಚಾರವನ್ನು ಸದ್ವಿನಿಯೋಗ ಮಾಡತಕ್ಕಂತಹ ಪ್ರಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಅಂಥವುಗಳನ್ನು ನೆನಪು ಮಾಡುವುದರ ಸಲುವಾಗಿ ಹಲವಾರು ಮಹಾತ್ಮರ, ಸತ್ಪುರುಷರ, ದಾರ್ಶನಿಕರ ಉತ್ತಮ ವಿಚಾರಗಳನ್ನು ಇಂಥ ಸಂದರ್ಭದಲ್ಲಿ ನೆರವೇರಿಸಿಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಪರಿಣಾಮ
ಪರಿಣಾಮಕಾರಿಯಾಗಿ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆಗಳು ಕೂಡ ಇಂಥದ್ದೊಂದು ಬಹಳಷ್ಟು ಸಂಭ್ರಮ ಅಲ್ಲದೇ ಇದ್ದರೂ ಸಹಿತ, ಯಾಕಂತಂದರೆ ಅವ್ರು ಹೇಳಿದ್ರಲ್ಲ, ಮಾರ್ಚ್ 22ರಿಂದ ದೇಶಕ್ಕೆ ಜಗತ್ತಿಗೆ ಒದಗಿ ಬಂದಿರತಕ್ಕಂಥ ಕೋವಿಡ್-19 ಮಹಾಮಾರಿ ಕೊರೋನಾದ ಇದೇ ಸಮಾರಂಭದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಮಾಜದ ಮುಖಂಡರನ್ನು ಮತ್ತು ಸಮಾಜ ಸೇವಕರನ್ನ, ಸಾಧಕರನ್ನ ಮತ್ತು ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ತಾಳಿಕೋಟೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ತಹಸೀಲ್ದಾರರಾದ ಅನಿಲ್ ಕುಮಾರ್ ಢವಳಗಿ ಅವರು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರೊಂದಿಗೆ ಜಯಂತಿಗೆ ಚಾಲನೆ ನೀಡಿದರು. ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ತಹಶೀಲ್ದಾರರಾದ ಅನಿಲ್ ಕುಮಾರ್ ಢವಳಗಿ ಅವರು ದೀಪ ಬೆಳಗಿಸಿ ವಾಲ್ಮೀಕಿ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಸಮಾಜದ ತಾಳಿಕೋಟೆ ಮುಖಂಡರಾದ ಎಲ್.ಬಿ. ಕೋಡೇಕಲ್, ಬಸವರಾಜ್ ದೇವದುರ್ಗ, ಸಂಜೀವ್ ಬರ್ದೇನಾಳ್, ಹನುಮಂತ್ ಮೇಲಿನ್ಮನಿ, ಕಾಶಿನಾಥ್ ಪಾಟೀಲ್, ದಂಡಪ್ಪ ಬಾಗೇವಾಡಿ, ರಾಮಣ್ಣ ಶ್ರೀನಿವಾಸ್ಪುರ್, ರಮೇಶ್ ಗೌಡಗೇರಿ, ಪ್ರಕಾಶ್ ಪಾಟೀಲ್, ನೌಕರ ಸಂಘದ ಅಧ್ಯಕ್ಷರು ಕುಮಾರ್ ಅಸ್ಕಿ, ಎಚ್.ಎಸ್. ಜಟ್ಟಪ್ಪಗೋಳ್, ಎನ್.ಎಸ್. ಬಲದಿನ್ನಿ, ಯಂಕಣ್ಣ ಧನ್ನೂರು, ಜಗದೀಶ್ ನಾಲತ್ವಾಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೈತರ ಪ್ರಮುಖ 5 ಬೇಡಿಕೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರೈತರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಆದ ಅತಿವೃಷ್ಟಿ ಹಿನ್ನೆಲೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು, ಈ ಹಿನ್ನೆಲೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಚಂದ್ರಗೌಡ ಪಾಟೀಲ್ ರವರು, ರಾಜ್ಯಾದ್ಯಂತ ಅತಿವೃಷ್ಟಿಯಿಂದಾಗಿ ಅಪಾರ ಹಾನಿಯಾಗಿದೆ. ಸಿಂದಗಿ ತಾಲೂಕಿನಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಹಾನಿಯ ಸಮೀಕ್ಷೆ ಕೂಡ ನಡೆಯುತ್ತಿದೆ. ಸದ್ಯ ಚೆನ್ನಾಗಿ ಕಾಣುವ ಹತ್ತಿ, ತೊಗರಿ, ಮುಸುಕಿನ ಜೋಳದಂತಹ ಬೆಳೆಗಳು ಮುಂದಿನ 15-20 ದಿನಗಳಲ್ಲಿ ತೇವಾಂಶ ಹೆಚ್ಚಾಗಿ ಸಂಪೂರ್ಣವಾಗಿ ಹಾಳಾಗುವ ಸಾಧ್ಯತೆ ಇದೆ. ಕಾರಣ ಅವೈಜ್ಞಾನಿಕ ಸಮೀಕ್ಷೆಯನ್ನು ಕೈಬಿಟ್ಟು ಪ್ರತಿ ರೈತರಿಗೆ ಬೆಳೆಯ ಆಧಾರದ ಮೇಲೆ ಪರಿಹಾರ ದೊರಕಿಸಿಕೊಡಬೇಕು. ಸಾಲ ಸೋಲ ಮಾಡಿ ರೈತರು ತೀವ್ರ ತೊಂದರೆಗೀಡಾಗಿದ್ದಾರೆ. ಬೆಳೆದ ಬೆಳೆ ಕೈಗೆ ಬರದೆ ರೈತ ಮತ್ತಷ್ಟು ಸಾಲದ ಹೊರೆಯನ್ನು ಹೊತ್ತ ಕಾರಣ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. 2018-19 ಸಾಲಿನ ವಿಜಯಪುರ ಜಿಲ್ಲೆಯ ನಿಂಬೆ ಬೆಳೆಗಾರರಿಗೆ ಘೋಷಣೆಯಾದ 5 ಕೋಟಿಗಳಲ್ಲಿ ಕೇವಲ ಅಂದಾಜು 2 ಕೋಟಿಯಷ್ಟು ಪರಿಹಾರ ತಲುಪಿದ್ದು, ಬಾಕಿ ಪರಿಹಾರವನ್ನ ಶೀಘ್ರವೇ ಬಿಡುಗಡೆಗೊಳಿಸಬೇಕು. ಅತಿವೃಷ್ಟಿಯಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬರುವ ಎಲ್ಲಾ ರೈತರಿಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ, ಕರ್ನಾಟಕ ರಾಜ್ಯದ ಎಲ್ಲಾ ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತು 2018-19 ಸಾಲಿನ ನಿಂಬೆ ಪುನಶ್ಚೇತನ ಫಲಾನುಭವಿಗಳ 5 ಕೋಟಿ ಬಾಕಿ ಪರಿಹಾರ ಬಿಡುಗಡೆ, ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಪೂರ್ವದಲ್ಲಿ ಕಬ್ಬಿಗೆ ದರ ನಿಗದಿಗೊಳಿಸುವ ಕುರಿತು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದ್ರೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಉತ್ತರ ಕರ್ನಾಟಕದವರು ಇವತ್ತೇನಾದ್ರೂ ಎತ್ತ ನಿಂತ್ರ ಒಂದು ಬಾರಿ ಎತ್ತ ನಿಂತ್ರ ಅಂದ್ರ ಈ ಹಸಿರು ಶಾಲೆ ಒಂದು ಸಾರಿ ವಿಧಾನಸೌಧದಲ್ಲಿ ಹಾರಾಡಿತಂದ್ರ ನಿಮ್ಮ ಎಲ್ಲಾ ಕುರ್ಚಿಗಳು ಬೀಳ್ತಾವಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕುಷ್ಟಗಿ ತಾಲೂಕಿನಾದ್ಯಂತ ಮಹಾನ್ ದಾರ್ಶನಿಕ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಿಸಲಾಯಿತು. ಮಹಾನ್ ದಾರ್ಶನಿಕ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಕುಷ್ಟಗಿ ತಾಲೂಕಿನಾದ್ಯಂತ ಆಚರಿಸಲಾಯಿತು. ರಾಮಾಯಣದ ಮೂಲಕ ಜೀವನ ಮೌಲ್ಯ ಸಾರಿದ ತತ್ವಾದರ್ಶಗಳನ್ನ ಬೋಧಿಸಿದ ದಾರ್ಶನಿಕ ಋಷಿ ಕವಿ ಮಹಾನ್ ದಾರ್ಶನಿಕ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕುಷ್ಟಗಿ ತಾಲೂಕಿನ ವಿವಿಧೆಡೆ ಆಚರಿಸಲಾಯಿತು. ಸರ್ಕಾರಿ ತಾಲೂಕಾ ಆಸ್ಪತ್ರೆ ಕುಷ್ಟಗಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಚಂದ್ರಕಾಂತ್ ಮಂತ್ರಿ ಅವರು, ಲೋಕ ಕಲ್ಯಾಣಕ್ಕಾಗಿ ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದ ಆದಿಕವಿ ಮಹಾನ್ ದಾರ್ಶನಿಕ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಅಲ್ಲದೆ ತಾಲೂಕಿನ ಎನ್ಜೆ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಕುಷ್ಟಗಿ ಹಾಗೂ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಹಣಂಸಾಗರ್ ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಈ ನಾಡು ಕಂಡಂತಹ ಶ್ರೇಷ್ಠ ದಾರ್ಶನಿಕರ ಜಯಂತಿಯನ್ನ ಆಚರಿಸಲಾಯಿತು. ಪ್ರಪಂಚದಲ್ಲಿಯೇ ರಾಮಾಯಣ ಮಹಾಕಾವ್ಯ ರಚನೆಯ ಮೂಲಕ
ಪರಿಚಿತರಾಗಿ ರಾಮಾಯಣಕ್ಕೆ ಒಂದು ವಿಶೇಷ ಸ್ಥಾನವನ್ನ ಒದಗಿಸಿದ ಕೀರ್ತಿ ಆದಿಕವಿ ವಾಲ್ಮೀಕಿ ಮಹರ್ಷಿಯವರಿಗೆ ಸಲ್ಲುತ್ತದೆ. ವಾಲ್ಮೀಕಿ ಮಹರ್ಷಿಯವರು ಸರ್ವತೋಮುಖ ಚಿಂತಕ, ಚರಿತ್ರೆಗಾರ, ಸಮಾಜ ಸುಧಾರಕ, ಶಿಕ್ಷಣ ತಜ್ಞ, ತತ್ವಜ್ಞಾನಿ ಹಾಗೂ ಆದಿಕವಿಯಾಗಿ ಬಹು ವೈವಿಧ್ಯಮಯವಾಗಿ ಜನರ ಮನಸೂರೆಗೊಂಡಿದ್ದಾರೆ. ಸಾಹಿತ್ಯ ಇತಿಹಾಸದ ಅತ್ಯುನ್ನತ ಕೃತಿ ರಾಮಾಯಣದ ಕರ್ತೃ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯಂದು ಶತಕೋಟಿ ನಮನಗಳನ್ನ ನಾಡಿನ ಜನತೆ ಸಲ್ಲಿಸಿತು. ಪ್ರತಿನಿಧಿ ದಾವಲ್ ಸೇಡಂ, ಸತ್ಯಂ ಟಿವಿ, ಇಳ್ಕಲ್. ಕಳೆದ ವರ್ಷ ಕೃಷ್ಣಾ ನದಿ ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ಧನ ನೀಡಬೇಕು ಹಾಗೂ ನೆರೆ ಸಂತ್ರಸ್ತರಿಗೆ ಪರಿಹಾರ ವಿತರಿಸುವಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ಅಥಣಿಯಲ್ಲಿ ಭಾರತೀಯ ಕಿಸಾನ್ ಸಂಘಟನೆಯ ಗ್ರಾಮ ಸಮಿತಿ ಅಧ್ಯಕ್ಷರಾದ ಆದಗೌಡ ಪಾಟೀಲ್ ಆರೋಪಿಸಿದ್ದಾರೆ. ಕಳೆದ ಬಾರಿ ಕೃಷ್ಣಾ ನದಿ ಪ್ರವಾಹದಿಂದಾಗಿ ಹಾನಿಯಾದ ಮನೆಗಳಿಗೆ ಪರಿಹಾರ ಧನ ಸರಿಯಾಗಿ ಸಿಕ್ಕಿಲ್ಲ. ಅಲ್ಲದೆ ಈ ಕುರಿತು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಗ್ರಾಮ ಸಮಿತಿ ಅಧ್ಯಕ್ಷರಾದ ಆದಗೌಡ ಪಾಟೀಲ್ ಆರೋಪಿಸಿದ್ದಾರೆ. ಅವರು ಅಥಣಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಕಳೆದ 2019ನೇ ವರ್ಷದಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಸಾವಿರಾರು ನೆರೆ ಸಂತ್ರಸ್ತರು ಮನೆ ಕಳೆದುಕೊಂಡು ಅತಂತ್ರವಾಗಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಲ್ಪ ಮನೆ ಹಾನಿಗೆ 50,000, ಅರ್ಧ ಮನೆ ಹಾನಿ ಸಂಭವಿಸಿದ ಮನೆಗಳಿಗೆ 3 ಲಕ್ಷ ಹಾಗೂ ಸಂಪೂರ್ಣ ಹಾಳಾದ ಮನೆಗೆ 5 ಲಕ್ಷ ಪರಿಹಾರ ನೀಡುವುದಾಗಿ ಘೋಷಿಸಿದ್ದಾರೆ. ಆದರೆ ಇನ್ನೂ ಕೆಲವು ಜನರಿಗೆ ಸರಿಯಾದ ಪರಿಹಾರ ಬಂದಿಲ್ಲ ಹಾಗೂ ಅದೆಷ್ಟೋ ಕುಟುಂಬಗಳು ಇನ್ನೂ ಬಯಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಆದಷ್ಟು ಬೇಗನೆ ಪರಿಹಾರ ವಿತರಣೆ ಮಾಡುವಂತೆ ಆಗ್ರಹಿಸಿದ್ರು. 2019-20ನೇ ಸಾಲಿನ ಮುಳುಗಡೆ ಪ್ರವಾಹ ಸಂತ್ರಸ್ತರ ಒಂದು ಗೋಳನ್ನ ಹೇಳ್ಕೊಳ್ಬೇಕಂತ ನಾ ತಮ್ಮಲ್ಲಿ ಒಂದು ಇಚ್ಛೆ ಪಡ್ತಾ ಇದ್ದೀನಿ. ಯಡಿಯೂರಪ್ಪನವ್ರ ಸರ್ಕಾರ 2019-20ನೇ ಇಸ್ವಿಯಲ್ಲಿ ಹೇಳ್ತಿರುವಂಥ ವಿಷಯ ಏನಂದ್ರೆ 5 ಲಕ್ಷ ರೂಪಾಯಿ ಪೂರ್ತಿ ಶಾಶ್ವತ ಮನೆ ಬಿದ್ದಂಥ ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಂತ ಹೇಳಿದ್ರು. ಆದ ನಂತರ ಪರಿಹಾರನೂ ಬಂದಿಲ್ಲ, ಏನೂ ಇಲ್ಲ. ಭಾಗಶಃ ಮುಣಿದ ಮನೆಗೆ 25 ಆಗಲಿ 75% ಆಗಲಿ 50% ಮನೆಗೆ 1 ಲಕ್ಷ ಆಗಲಿ 2 ಲಕ್ಷ 3% ಅದನ್ನು ಸರ್ವೆ ಮಾಡಿ ಆದ ನಂತರ ದುಡ್ಡು ಕೊಡ್ತೀನೋ ಅಂತೇಳಿ ಸಮಾವೇಶದಲ್ಲಿ ತಿಳಿಸಿದ್ರು. ಈಗಾಗಲೇ ಅದನ್ನು ನಾವಂತೂ ಲೇಖಿ ಪ್ರಕಾರ ಒಂದು ಮನವಿ ಮುಖಾಂತರ ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ ಅವರಿಗೆ, ಜಿಲ್ಲಾ ಮಟ್ಟದಲ್ಲಿ DC ಅವರಿಗೆ, ರಾಜ್ಯ ಮಟ್ಟದಲ್ಲಿ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಕೊಟ್ಟರು ಸಹಿತ ನಮ್ಮ ಇಲ್ಲಿವರೆಗೆ ಯಾವ ಪರಿಹಾರನೂ ಬಂದಿಲ್ಲ, ಏನೂ ಇಲ್ಲ. ಪ್ರತಿ ವರ್ಷವೂ ಕೃಷ್ಣಾ ನದಿ ಪ್ರವಾಹದಿಂದ ತತ್ತರಿಸಿರುವ ಗ್ರಾಮಗಳಿಗೆ ಶಾಶ್ವತವಾಗಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು. ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 44ನೇ ವಾರ್ಷಿಕ ಸಭೆ ಆಯೋಜಿಸಲಾಗಿತ್ತು. ಪಿಕೆಪಿಎಸ್ ಅಧ್ಯಕ್ಷ ಉತ್ತಮ್ ಪಾಟೀಲ್ ಅವರು ಸಭೆಗೆ ಚಾಲನೆ ನೀಡಿದರು. ಜಗತ್ ಪ್ರಸಿದ್ಧ ಕವಿವರ್ಯರು, ದಾರ್ಶನಿಕರು ಮತ್ತು ಚಿಂತಕರ ಮೆಚ್ಚುಗೆಗೆ ಪಾತ್ರವಾದ ಮಹಾಕಾವ್ಯ ವಾಲ್ಮೀಕಿ ರಾಮಾಯಣ, ಮನುಕುಲಕ್ಕೆ ವಾಲ್ಮೀಕಿ ರಾಮಾಯಣದಂತಹ ಅಮೂಲ್ಯ ರತ್ನವನ್ನು ಕೊಡುಗೆ ನೀಡಿದ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಎಲ್ಲ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಇಂತಹ ಮಹಾನ್ ಪುರುಷರು ಜಯಂತಿಯನ್ನ ಆಚರಿಸಿ ಅವರ ಆಚಾರ ವಿಚಾರಗಳನ್ನ ಸಮಾಜಕ್ಕೆ ಹೇಳಬೇಕಾಗಿದೆ ಹಾಗೂ ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಯುವ ಮುಖಂಡ ಉತ್ತಮ್ ಪಾಟೀಲ್ ತಿಳಿಸಿದರು. ಬೋರ್ಗಾಂವ್ ಪಟ್ಟಣದ ವಾಲ್ಮೀಕಿ ಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಉತ್ತಮ್ ಪಾಟೀಲ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಅಭಯ್ ಕುಮಾರ್ ಮಗದುಂ, ಸಂಗಪ್ಪ ಐದಾಮಾಲೆ, ಶಿವಾನಂದ್ ರಾಜಮಣಿ, ಚಂದು ಪಾಟೀಲ್, ತುಳಸಿದಾಸ್ ವಾಸ್ವಾಡೆ, ಅಪ್ಪ ಸೋನೇಜೆ, ಅಶೋಕ್ ನೇಜೆ, ಅನ್ನಪ್ಪ ಕಡೋಲೆ, ಬಾಳು ಅಕ್ಕಿವಾಟೆ, ಬಾಪು ನೇಜೆ, ರಾಹುಲ್ ಕೋಳಿ, ಉಮೇಶ್ ಬೇಡ್ಕಿಹಾಳೆ, ವಸಂತ್ ಬಿಕ್ಕು, ಪೋಪಟ್ ಕುರ್ಲೆ, ಸುರೇಶ್ ವಸವಾಡೆ ಸೇರಿದಂತೆ ವಾಲ್ಮೀಕಿ ಸಮಾಜದ ಬಾಂಧವರು ಹಾಜರಿದ್ದರು. ವಾಲ್ಮೀಕಿ ಮಂದಿರ ಸೇರಿದಂತೆ ಪಟ್ಟಣ ಪಂಚಾಯಿತಿ, ಶಾಲಾ ಕಾಲೇಜು, ಸಾರ್ವಜನಿಕ ಆಸ್ಪತ್ರೆ, ಸಹಕಾರಿ ಬ್ಯಾಂಕುಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ನಿಪ್ಪಾಣಿ ನಗರದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ಹುತಾತ್ಮ ಪೊಲೀಸರ ಕುಟುಂಬದವರಿಗೆ ಸಾಂತ್ವನ ಹೇಳುವ ಮೂಲಕ ನಗರ ಪೊಲೀಸ್ ಠಾಣೆಯ ವತಿಯಿಂದ ಏಕತಾ ಓಟವನ್ನ ಆಯೋಜಿಸಲಾಗಿತ್ತು. ಪೊಲೀಸ್ ಈ 3 ಶಬ್ದಗಳಲ್ಲಿ ಒಂದು ಶಕ್ತಿಯೇ ಅಡಗಿದೆ. ಏಕೆಂದರೆ ಈ 3 ಶಬ್ದ ಅಪರಾಧಿಗಳಲ್ಲಿ ನಡುಕ ನಿರ್ಮಾಣ ಮಾಡಿದ್ರೆ ಜನಸಾಮಾನ್ಯ ಮತ್ತು ಪ್ರಾಮಾಣಿಕ ಜನರಲ್ಲಿ ಭಕ್ತಿಯ ಜೊತೆ ಶಕ್ತಿಯನ್ನ ನೀಡುತ್ತದೆ. ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರು ಎಷ್ಟು ಮುಖ್ಯ, ಅದೇ ರೀತಿ ನಾಡಿನಲ್ಲಿ ನಮ್ಮ ಮತ್ತು ನಮ್ಮ ಕುಟುಂಬವನ್ನ ಕಾಯುವ ಪೊಲೀಸರು ಅಷ್ಟೇ ಪ್ರಾಮುಖ್ಯ. ಮಳೆ, ಬಿಸಿಲು, ಚಳಿ, ಗಾಳಿ, ಹಗಲು, ಇರುಳು ಎನ್ನದೆ ದಿನದ 24 ಗಂಟೆಯೂ ಕೆಲಸ ಮಾಡುತ್ತಾರೆ. ಪ್ರತಿ ಹಬ್ಬಗಳಲ್ಲೂ ನಾವು ನಮ್ಮ ಕುಟುಂಬದವರೊಂದಿಗೆ ಕಾಲ ಕಳೆಯುತ್ತಿದ್ದರೂ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುವ ಒಂದು ಕಾರ್ಯಪಡೆ ಎಂದ್ರೆ ಪೊಲೀಸ್ ಇಲಾಖೆ. ಕರ್ತವ್ಯದಲ್ಲಿ ಇರುವಾಗ ಎಷ್ಟೋ ಸಲ ತಮ್ಮ ಪ್ರಾಣದ ಹಂಗು ತೊರೆದು ಅಪರಾಧಿಗಳ ಜೊತೆಗೆ ಹೋರಾಡಬೇಕಾದ ಸನ್ನಿವೇಶಗಳು ಪೊಲೀಸರಿಗೆ ಎದುರಾಗುತ್ತವೆ. ಆದರೆ ಯಾವುದಕ್ಕೂ ಎದೆಗುಂದದೆ ಮುಂದೆ
ಮುಂದೆ ಸಾಗುವ ಇವರ ಧೈರ್ಯಕ್ಕೆ ಸಾಹಸಕ್ಕೆ ನಿಜವಾಗಿಯೂ ನಮನ. ಆದರೆ ವಿಪರ್ಯಾಸದ ಸಂಗತಿ ಎಂದರೆ ಇಂತಹ ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೇಳೆ ತಮ್ಮ ಪ್ರಾಣವನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ. ಕರ್ತವ್ಯ ಸಲ್ಲಿಸುತ್ತಿರುವ ವೇಳೆ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಅಕ್ಟೋಬರ್ ಕೊನೆಯ ವಾರದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಹುತಾತ್ಮರಾದ ಕುಟುಂಬದವರಿಗೆ ಸಾಂತ್ವನ ನೀಡುವುದು, ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯವನ್ನ ತುಂಬುವ ಜೊತೆಗೆ ಶಾಲೆಗಳಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾಕೂಟ ಹೀಗೆ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ. ಆದರೆ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಲಾಗಿದೆ. ಆದರೆ ಹುತಾತ್ಮ ಕುಟುಂಬದವರಿಗೆ ಸಾಂತ್ವನದ ಜೊತೆಗೆ ನಗರದಲ್ಲಿ ಶಹರ ಪೊಲೀಸ್ ಠಾಣೆಯಿಂದ ಬಸ್ ನಿಲ್ದಾಣದ ಸಂಭಾಜಿ ವೃತ್ತದವರೆಗೂ ಏಕತಾ ಓಟವನ್ನ ಶಹರ ಪೊಲೀಸ್ ಠಾಣೆ ವತಿಯಿಂದ ನಗರದ ವರಿಷ್ಠ ಪೊಲೀಸ್ ಅಧಿಕಾರಿ ಸಿಪಿಐ ಸಂತೋಷ್ ಸತ್ಯನಾಯಕ್ ಅವರ ಮಾರ್ಗದರ್ಶನ ಮತ್ತು ಮುಂದಾಳತ್ವದಲ್ಲಿ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಂಬಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಎಸ್ಐ ಆರ್ಬಿ ಶೇಖ್ ಹಾಗೂ ಸಿಬ್ಬಂದಿಗಳಾದ ಎಜಿ ತಹಶೀಲ್ದಾರ್, ಎಸ್ಎ ಪಾಟೀಲ್, ಎಸ್ಕೆ ನರೇಗಲ್, ಆರ್ಎಸ್ ಕೋಳಿ, ಆರ್ಬಿ ತಳವಾರ್, ಕೆಬಿ ದಡ್ಡಿ, ಆರ್ಜಿ ದಿವಟೆ, ಎಂಎನ್ ಪೂಜಾರಿ, ವಿಎಸ್ ಅಸೋದೆ, ಎಸ್ಎಚ್ ಗಾಡಿವಡ್ಡರ್, ಎಸ್ಪಿ ಅಸೋದೆ, ಯಲ್ಲಪ್ಪ ಉಮದಿ ಮುಂತಾದವರು ಉಪಸ್ಥಿತರಿದ್ದರು. ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 44ನೇ ವಾರ್ಷಿಕ ಸಭೆ ಆಯೋಜಿಸಲಾಗಿತ್ತು. ಪಿಕೆಪಿಎಸ್ ಅಧ್ಯಕ್ಷ ಉತ್ತಮ್ ಪಾಟೀಲ್ ಅವರು ಸಭೆಗೆ ಚಾಲನೆ ನೀಡಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರ ಏಳಿಗೆಗಾಗಿ ಸಹಕಾರಿಯಾಗಿದ್ದು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಪ್ರಯತ್ನಿಸಲಾಗಿದೆ ಎಂದು ಪಿಕೆಪಿಎಸ್ ಅಧ್ಯಕ್ಷ ಯುವ ಮುಖಂಡ ಉತ್ತಮ್ ಪಾಟೀಲ್ ತಿಳಿಸಿದರು. ಬೋರ್ಗಾಂವ್ ಪಟ್ಟಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ತಿನ ಸಹಕಾರಿ ಸಂಘದ 44ನೇ ವಾರ್ಷಿಕ ಸಭೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಂಘದ ವತಿಯಿಂದ ಕೇವಲ ಆರ್ಥಿಕ ವ್ಯವಹಾರವನ್ನ ಮಾಡದೆ ರೈತರಿಗೆ ರಸಗೊಬ್ಬರ, ಕೃಷಿ ಯಂತ್ರಗಳು, ಕೀಟನಾಶಕ, ಕೃಷಿ ಪ್ರದರ್ಶನಗಳಲ್ಲಿ ಮಾರ್ಗದರ್ಶನ, ನ್ಯಾಯಬೆಲೆ ಅಂಗಡಿ ಮುಖಾಂತರ ಧಾನ್ಯ ವಿತರಣೆ ಮಾಡಲಾಗುತ್ತಿದೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ಸಂಘದ ವತಿಯಿಂದ ರೈತರು ಹಾಗೂ ಸದಸ್ಯರು ಸಮಗ್ರ ಅಭಿವೃದ್ಧಿಗಾಗಿ ಪ್ರಯತ್ನಿಸಲಾಗುತ್ತಿದೆ. ಸಂಘದಲ್ಲಿ 2789 ಸದಸ್ಯರಿದ್ದು 2.8 ಕೋಟಿ ಷೇರು ಬಂಡವಾಳ, 6.7 ಕೋಟಿ ನಿಧಿ, 30.85 ಕೋಟಿಗೆ ಹೊಂದಿದೆ. ಬಿಡಿಸಿಸಿ ಬ್ಯಾಂಕಿನಿಂದ ಪಡೆದ ಸಾಲದಲ್ಲಿ 97% ಮರುಪಾವತಿ ಮಾಡಲಾಗಿದ್ದು, ವರದಿ ಸಾಲಿನಲ್ಲಿ 97% ಮರುಪಾವತಿ ಮಾಡಲಾಗಿದ್ದು, ವರದಿ ಸಾಲಿನಲ್ಲಿ 90.10 ಲಕ್ಷ ರೂಪಾಯಿಗಳ ಲಾಭ ಗಳಿಸಿದೆ. ಸಂಘದ ಪ್ರಗತಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ರಾವ್ ಸಾಹೇಬ್ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ಸಹೋದರ ಅಭಿನಂದನ್ ಪಾಟೀಲ್ ಇವರ ಪ್ರಯತ್ನ ಮತ್ತು ಸಹಕಾರ ನಮಗೆ ಹೆಮ್ಮೆ ಪಡುವ विषयवाಗಿದೆ. ರೈತರ ಬೇಡಿಕೆಯಂತೆ मन्नु परीक्षे केंद्र आरंभिसಲು प्रयत्निಸಲಾಗುವುದು ಎಂದು ಹೇಳಿದರು. दादांच्या नेतृत्वाखाली करत आलो, सर्व संचालकांच्या माध्यमातून आणि सगळ्यांच्या सहकार्यातून करत आलो. अहवाल वाचण्याच्या पूर्वी या सगळ्या गोष्टी मी तुम्हाला का सांगत आहे तर सहकार्याच्या माध्यमातून लोकांसाठी काय काय करता येतंय ते आम्ही या सहकार्याच्या माध्यमातून करून दाखवलेलं आहे. अजून फार काही करायचं. आज आर्यन संवाद असेल, प्राथमिक कृषी पत्तीन सहकारी संघ असेल, आर्यन जवळी गिरणी असेल, आर्यन हाल उत्पादक सहकारी संघ असेल आणि आता नुकतंच शेतकऱ्यांचं हित डोळ्यासमोर ठेवून जे दादांचं स्वप्न होतं त्या स्वप्नाची पूर्तता सुद्धा आम्ही या ठिकाणी आर्यन शुगर्स इंडस्ट्रीज लिमिटेडच्या माध्यमातून केलेलं आहे. गेल्या वर्षी उच्चांकी दर देण्याचा प्रयत्न कर्नाटक राज्यामध्ये आम्ही केलेला आहे. सर्वप्रथम आमचा कारखाना उच्चांकी दर सगळ्या राज्यामध्ये प्रथम 2711 दर देऊन आम्ही शेतकऱ्यांना या ठिकाणी हे केले. सांगण्याचा हेतू एवढा, जे काही करता येईल ते मनापासून आम्ही आजपर्यंत या ठिकाणी शेतकऱ्यांसाठी आणि सभासदांसाठी करत आलो. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ಡಿ ಚೌಗುಲೆ ಅವರು ಲಾಭ, ಹಾನಿ ಹಾಗೂ ಅಂದಾಜು ಪತ್ರಿಕೆ ಓದಿ ಮಂಜೂರಾತಿ ಪಡೆದರು. ಇದೇ ಸಂದರ್ಭದಲ್ಲಿ ಕೊರೋನಾ ತಡೆಗೆ ಶ್ರಮಿಸಿದ ಪಟ್ಟಣದ ವೈದ್ಯರನ್ನ ಸನ್ಮಾನಿಸಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರತಿಯೊಬ್ಬರಿಗೆ ಮಾಸ್ಕ್ ಕೊಡಿಸಿ ವಾರ್ಷಿಕ ಸಭೆಯನ್ನ ನಡೆಸಲಾಯಿತು. ಸಂಘದ ಉಪಾಧ್ಯಕ್ಷ ಬಾಳಸಾಹೇಬ್ ಸಾತ್ಪುತೆ, ನಿರ್ದೇಶಕರಾದ ರಾಜೇಂದ್ರ ಪಾಟೀಲ್, ಪ್ರವೀಣ್ ಪಾಟೀಲ್, ಸುನೀತಾ ಬಂಕಾಪುರ್, ಪ್ರಭಾವತಿ ಪಾಟೀಲ್, ಪ್ರದೀಪ್ ಮಾಳಿ, ಸುಮಿತ್ ರೋಡ್, ರಾಜು ಐದಮಾಳೆ, ತೈಮೂರ್ ಮುಜಾವರ್, ರಾಜು ಗಾಜರೆ, ಅಶೋಕ್
ಅಶೋಕ್ ಬಂಕಾಪುರೆ, ಜಿವಂದರ್ ಪಾಟೀಲ್, ಅಭಯ್ ಕುಮಾರ್ ಮಗ್ದುಮ್, ಕಾಕಾ ಬೆಳಂಕೆ, ರಾಕೇಶ್ ಫಿರ್ಗಣ್ಣವರ್ ಸೇರಿದಂತೆ ರೈತ ಸದಸ್ಯರು ಹಾಜರಿದ್ದರು. ಈದ್ ಮಿಲಾದ್ ಪ್ರಯುಕ್ತ ತಾಳಿಕೋಟೆ ತಾಲೂಕಿನಲ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ಭಾಗ್ಯವಂತಿ ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಸರಳವಾಗಿ ಆಚರಿಸಲಾಯಿತು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸರಳವಾಗಿ ಹಬ್ಬವನ್ನ ಆಚರಿಸಲಾಯಿತು. ಪ್ರವಾದಿ ಮೊಹಮ್ಮದರ ಹುಟ್ಟಿದ ದಿನದಂದು ತಾಳಿಕೋಟೆಯ ದಿ ರಾಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಮತ್ತು ಭಾಗ್ಯವಂತಿ ಮಕ್ಕಳ ಆಸ್ಪತ್ರೆ ಸೇರಿ ಹಲವು ಕಡೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಈದ್ ಮಿಲಾದ್ ಹಬ್ಬವನ್ನ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಬ್ಬೀರ್ ನಮಾಜ್ ಕಟ್ಟಿ, ಅಯ್ಯೂಬ್ ಮನಗೂಳಿ, ರಫೀಕ್ ಸೋಲಾಪುರ್, ವಿಜಯ್ ನಾಡಕರ್ನಿ, ಜಾವೀದ್ ಕೆಂಭಾವಿ, ಮೈಬೂಬ್ ಲಾಹೋರಿ, ರಫೀಕ್ ಬೇಪಾರಿ, ಅಬ್ದುಲ್ ರೆಹಮಾನ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಹುಕ್ಕೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಅದರೊಟ್ಟಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿಯ ಅಂಗವಾಗಿ ಏಕತಾ ದಿನ ಆಚರಿಸಲಾಯಿತು. ಹುಕ್ಕೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಿಡ್ಸ್ ಶಾಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿ ನಿಮಿತ್ತ ಏಕತಾ ದಿವಸ್ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಅನಿಲ್ ಪಾಟೀಲ್ ಹಾಗೂ ಪ್ರಾಚಾರ್ಯ ಸಂಜೋತಾ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ನಿಮಿತ್ತ ಪ್ರತಿಜ್ಞಾ ವಿಧಿಯನ್ನ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಉಪಸ್ಥಿತರಿದ್ದವರಿಗೆ ಬೋಧಿಸಲಾಯಿತು. ನಾಡದೇವತೆ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹುಕ್ಕೇರಿ ಹಿರೇಮಠದ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಗಳು ಹಾಗೂ ಚಿತ್ರನಟ ಮತ್ತು ಮಾಜಿ ಶಾಸಕ ನರೇಂದ್ರ ಬಾಬು ಅವರು ನಾಡಿನ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾಡದೇವತೆಯ ಸನ್ನಿಧಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಹೇಳಿದ ಸ್ವಾಮೀಜಿಗಳು ಮತ್ತು ಗಣ್ಯರು. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾಡದೇವತೆ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಗಳು, ಚಿತ್ರನಟ ಹಾಗೂ ಮಾಜಿ ಶಾಸಕ ನರೇಂದ್ರ ಬಾಬು ಅವರು, ಚಾಮುಂಡೇಶ್ವರಿಯ ಕ್ಷೇತ್ರದ ಹಕ್ಕುದಾರರಾದ ಅಲ್ಲಿನ ಉಪಸ್ಥಿತ ವ್ಯಕ್ತಿಗಳು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಖಂಡ ಕರ್ನಾಟಕದ ಚಿಂತನೆಯನ್ನ ಮಾಡುತ್ತಾ ಬದುಕಿ ಬಾಳಿ ಎಂದು ಶುಭವನ್ನು ಹಾರೈಸಿರುವುದನ್ನ ನೋಡಿ. ಕನ್ನಡ ಅಂತಂದರೆ ಕಸ್ತೂರಿ, ಕನ್ನಡ ಅಂತಂದರೆ ಶ್ರೀಗಂಧ. ಬಹುಶಃ ಕನ್ನಡಕ್ಕೆ ಎಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅಷ್ಟು ಶಬ್ದಗಳು ಕನ್ನಡದಲ್ಲಿ. ಕನ್ನಡ ಬಹುಶಃ ಇತಿಹಾಸದಲ್ಲಿ ಅಂತಾರಾಷ್ಟ್ರದಲ್ಲೂ ಸಹ ಪ್ರತಿಯೊಬ್ಬರು ಕರ್ನಾಟಕದಿಂದ ಹೋದಂಥವರು ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡುವಂಥದ್ದು, ತಿಳಿಸುವಂಥದ್ದು ಮಾಡ್ತಾರೆ. ಬೇರೆ ದೇಶದಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರುವಂಥ ಸಂಭ್ರಮ ನಾವು ಕಂಡಿದ್ದೀವಿ. ಈ ಸಲ ಕೊರೋನಾ ವೈರಸ್ ಇರೋದರಿಂದ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಮೈ ಮನದಲ್ಲಿ ಕನ್ನಡವನ್ನು ಆರಾಧಿಸುವಂಥದ್ದು, ರಾರಾಜಿಸುವಂಥದ್ದನ್ನು ಆಚರಿಸಿದ್ರೆ ಬಹುಶಃ ಅದಕ್ಕಿಂತ ಶ್ರೇಷ್ಠವಾದ ಯಾವುದೂ ಇರೋದಿಲ್ಲ. ಭುವನೇಶ್ವರಿ ತಾಯಿ, ಇಲ್ಲಿ ಚಾಮುಂಡೇಶ್ವರಿ ಮಾತೆಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ನಾವು ಕನ್ನಡ ನಾಡಿಗೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಕೊರೋನಾ ವೈರಸ್ಸು ತೊಲಗಲಿ. ನಮ್ಮ ಜನ ಮುಂದಿನ ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಆಚರಿಸುವಂಥದ್ದಾಗಲಿ. ಈ ಕೊರೋನಾ ವೈರಸ್ ಬೇಗ ತೊಲಗಲಿ ಅಂತೇಳಿ ಇವತ್ತು ರುದ್ರಾಭಿಷೇಕವನ್ನು, ತಾಯಿಗೆ ವಿಶೇಷ ಪೂಜೆಯನ್ನು ನಾನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿದ್ದೀವಿ. ಇವತ್ತು ತಾಯಿ ಖಂಡಿತವಾಗಲೂ ಕೃಪೆಯನ್ನು ತೋರಿದಾಳೆ. ಬಹುಶಃ ಇದು ಮುಕ್ತ ಆಗ್ತದೆ. ಬಹುಶಃ ಇವತ್ತಿನ ದಿನ ನನಗಂತೂ ತುಂಬ ಸಂತೋಷ ತರ್ತಕ್ಕಂಥ ದಿನ.
ನಾಡ ದೇವತೆ ಚಾಮುಂಡೇಶ್ವರಿಯ ದಿವ್ಯ ಸನ್ನಿಧಾನದಲ್ಲಿ ಸಮಸ್ತ ವಿಶ್ವದ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳುವ ಶುಭ ಪ್ರಸಂಗ ಒದಗಿ ಬಂದಿದೆಯಲ್ಲ, ಇದಕ್ಕಿಂತ ಬೇರೆ ಭಾಗ್ಯ ಏನು ಬೇಕಿಲ್ಲ. ಬಹುಶಃ ಅಖಂಡ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡತಕ್ಕಂಥ ನಾವೆಲ್ಲ ಇವತ್ತು ಉತ್ತರ ಕರ್ನಾಟಕದ ಅಂದರೆ ಬೆಳಗಾವಿ ಜಿಲ್ಲೆಯಿಂದ ನಾವು ಹುಕ್ಕೇರಿ ಸ್ವಾಮಿಗಳು, ದಕ್ಷಿಣ ಕರ್ನಾಟಕದಿಂದ ಪರಮ ಪೂಜ್ಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮ ಬೇಬಿ ಗ್ರಾಮದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು, ಕ್ಷೇತ್ರದ ಅಧಿಕೃತ ವ್ಯಕ್ತಿಗಳು ಸೇರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳೋದು ತುಂಬ ಖುಷಿ ಆಗ್ತಾ ಇದೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸ್ಬೇಕಂತಂದ್ರೆ ನಾವು ಬೇರೆ ಭಾಷೆಯನ್ನು ಕಲಿಬಾರ್ದು ಅನ್ನೋದು ಉದ್ದೇಶ ಅಲ್ಲ. ಆದರೆ ಕನ್ನಡವನ್ನು ಮರೆತು ಬೇರೆ ಭಾಷೆಯನ್ನು ಕಲಿತ್ರೆ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಕೂಡ ನಿರರ್ಥಕ ಆಗ್ತದೆ. ಎಲ್ಲರೂ ಕನ್ನಡವನ್ನು ಬಳಸಬೇಕು, ಉಳಿಸಬೇಕು. ಕನ್ನಡದಿಂದನೇ ಎಲ್ಲವನ್ನ ಗಳಿಸಿರ್ತಕ್ಕಂಥ ನೀವೆಲ್ಲ ಕನ್ನಡವನ್ನು ಮರೆತರೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನವೆಂಬರ್ 1 ಬಂದ ತಕ್ಷಣ ನಮ್ಮ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಎಲ್ಲ ನೆನಪಾಗುತ್ತೆ. ಕನ್ನಡ ಭಾಷೆ 2,500 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದ್ದರೂ ಸಹ ನಮ್ಮ ನವೆಂಬರ್ 1 ಅಖಂಡ ಕರ್ನಾಟಕವೇನಾಯಿತು, ಮೈಸೂರು ಕರ್ನಾಟಕ ಆಯಿತು, ಈ ಸಂದರ್ಭದಲ್ಲಿ ಎಲ್ಲ ಈ ನಾಡಿನಲ್ಲಿ ನೆಲೆಸಿರುವವರಿಗೆ ಬಹುಶಃ ಎಲ್ಲರಿಗೂ ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಶುಭಾಶಯ. ಅಂಕಲಿ ಚಿಕ್ಕೋಡಿ ರಸ್ತೆಯ ಪಕ್ಕದಲ್ಲಿ ನೀರಾವರಿ ಯೋಜನೆಯ ಕಾಮಗಾರಿ ನಡೆದಿರುವುದರಿಂದ ರಸ್ತೆ ಮತ್ತು ಹೊಲಗದ್ದೆಗಳಲ್ಲಿ ನೀರು ನಿಂತಿದ್ದು ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಗುತ್ತಿಗೆದಾರನ ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿದ್ದು ಗುತ್ತಿಗೆ ಪಡೆದ ಕಂಪನಿಯವರೇ ರೈತರ ನಷ್ಟ ಭರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ರೈತರಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವ ದೃಷ್ಟಿಯಿಂದ ಬೃಹತ್ ನೀರಾವರಿ ಯೋಜನೆಯೊಂದು ಕಾರ್ಯಾರಂಭದಲ್ಲಿದೆ. ಆದರೆ ಈ ಯೋಜನೆಯ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ 100 ಎಕರೆಯಷ್ಟು ಭೂ ಪ್ರದೇಶ ಹಾಳಾಗುತ್ತಿದೆ. ಅಷ್ಟಕ್ಕೂ ಆ ಯೋಜನೆ ಯಾವುದು ಅಂತೀರಾ? ಇದರಿಂದ ರೈತರಿಗೆ ಯಾವ ರೀತಿಯಾಗಿ ಸಮಸ್ಯೆಯಾಗುತ್ತಿದೆ ಅಂತೀರಾ? ಹಾಗಾದ್ರೆ ಈ ವರದಿಯನ್ನ ನೋಡಿ. ರಸ್ತೆ ಮೇಲೆ ನೀರು, ಹೊಲಗದ್ದೆಗಳಲ್ಲಿ ನೀರು, ಎಲ್ಲಿ ನೋಡಿದರೂ ಅಲ್ಲಿ ನೀರೇ ನೀರು. ಹೌದು, ಇದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಸುತ್ತಮುತ್ತಲಿನ ಅವ್ಯವಸ್ಥೆಯ ಪರಿಸ್ಥಿತಿ. ಇದು ಚಿಕ್ಕೋಡಿ ಪಶ್ಚಿಮ ಭಾಗದಲ್ಲಿ ಬರಡು ಭೂ ಪ್ರದೇಶಕ್ಕೆ ನೀರಾವರಿಯ ಅನುಕೂಲಕ್ಕಾಗಿ ನೀರಾವರಿ ಯೋಜನೆಯ ಕಾಮಗಾರಿಯು ಪ್ರಗತಿಯಲ್ಲಿದೆ. ಆದರೆ ಈ ಕಾಮಗಾರಿಯು ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಾಗಿ ಅಂಕಲಿ ಚಿಕ್ಕೋಡಿ ರಸ್ತೆಯ ಪಕ್ಕದ ಕಾಲುವೆಯನ್ನ ಅಗಿದು ಪೈಪ್ಲೈನ್ ಹಾಕಲಾಗಿದೆ. ಆದರೆ ಕಾಮಗಾರಿ ಮುಗಿದ ಮೇಲೆ ಕಾಲುವೆಯನ್ನ ಸರಿಪಡಿಸದೆ ಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇದರಿಂದ ಮಳೆ ನೀರು ಬೇರೆ ಕಡೆ ಹೋಗದೆ ರಸ್ತೆಯ ಮೇಲೆ, ಹೊಲ ಗದ್ದೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ. ಇದರಿಂದ ಅಂಕಲಿ ಚಿಕ್ಕೋಡಿ ರಸ್ತೆಯ ಮೇಲೆ ನೀರು ನಿಂತು ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ. ಹಾಗೂ ಅಂಕಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ 100ಕ್ಕಿಂತ ಹೆಚ್ಚು ಎಕರೆ ಹೊಲಗಳಲ್ಲಿ ಭಾರೀ ಪ್ರಮಾಣದ ನೀರು ಸಂಗ್ರಹವಾಗಿ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ರೈತರಿಗೆ ಭಾರೀ ಪ್ರಮಾಣದಲ್ಲಿ ನಷ್ಟವಾಗುತ್ತಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಅಮೃತ ಕನ್ಸ್ಟ್ರಕ್ಷನ್ ಅವರಂತ ಇಲ್ಲಿ ಕೃಷ್ಣ ಏತ ನೀರಾವರಿ ಯೋಜನೆಯನ್ನ ಇದಕ್ಕೆ ಒಯ್ತಾ ಇದ್ದಾರೆ. ಇಲ್ಲಿ ಬಸವನಗಡ್ಡೆ ಅಥವಾ ಹಿರೇಕೋಡಿ ಗ್ರಾಮಗಳಿಗೆ ಸಹಾಯ ಆಗಲಿಕ್ಕೆ, ರೈತರಿಗೆ ಸಹಾಯ ಆಗಲಿಕ್ಕೆ ಅವರು ಒಂದು ಪೈಪ್ಲೈನ್ ಒಯ್ತಾರೆ ಇಲ್ಲಿಂದ ಕೃಷ್ಣಾ ನದಿಯಿಂದ. ಆ ಪೈಪ್ಲೈನ್ ಇಲ್ಲಿ ಎಕ್ಸಂಬ ರೋಡ್ ಹತ್ತ ಬಂದೈತ್ರಿ. ಎಕ್ಸಂಬ ರೋಡ್ ಪಾಸಾಗಿ ಕೆಳಗಡೆ ಎಲ್ಲ ಈ ಕಡೆ ನಮ್ಮ ಹೊಲದಾಗೆಲ್ಲ ಬಂದೈತ್ರಿ. ಬಂದ್ಮೇಲೆ ಅವರು ಒಂದು 6 ತಿಂಗಳಾಯ್ತು. ಈಗ 6 ರಿಂದ 7 ತಿಂಗಳಾಯ್ತು. ಅವರು ಹಡ್ಡಿ ಏನಾದ್ರೆ ಎಲ್ಲ ನಮ್ಮ ಹೊಲಗಳು ನಾಶ ಮಾಡಿ ಹೋಗ್ಬಿಟ್ಟಿದವ್ರು, ಈ ಕಡೆ ಬಂದಿಲ್ಲ. ಒಂದು 6-7 ತಿಂಗಳಿಂದ ನಾವು ಏನು ಬೆಳೆ ಬೆಳಿಬೇಕಾದ್ರೆ ಮತ್ತು ಏನೋ ನಾವು ಹೊಲದಲ್ಲಿ ಒಂದು ಏನೋ ಕೆಲಸ ಮಾಡಬೇಕಾದ್ರೆ ಎಲ್ಲ ನಮ್ಗೆ ಅನಾನುಕೂಲ ಆಗತ್ತಿತ್ತು. ಫುಲ್ಲ ವರ್ಷನೂ ಹೋಗ್ತಿತ್ತು, ನೀರು ಸ್ವಲ್ಪ ಬರ್ತಿತ್ತು, ಸ್ವಲ್ಪ ಹೋಗ್ತಿತ್ತು, ಅಷ್ಟೇನು ಇಲ್ಲಾಗಿತ್ತು ರೀ. ಬಟ್ ಇವ್ರು ಏನು ಬಂದು ಇದನ್ನೆಲ್ಲ ಕಳಪೆ ಕಾಮಗಾರಿ ಮಾಡಿದಾರಲ್ಲ ಅಮೃತ್ ಕನ್ಸ್ಟ್ರಕ್ಷನ್ನವ್ರು, ಅದರಿಂದ ನಿರ್ಲಕ್ಷ್ಯತನ ಮಾಡಿದ್ದಿಂದ ಇದೆಲ್ಲ ನೀರು ಹಿಂಗೆ ಫ್ಲೋ ಆಗಿ ಹೊಲ್ದಾನ ಬೆಳೆ ಬರಬಾರ್ದಂಗೆ ಆಗೈತಿ, ಬೆಳೆ ಮಾಡಬಾರ್ದಂಗೆ ಆಗೈತಿ. ಇದ್ದದ ಬೆಳೆ ನಾಶ ಆಗಿ ಹೋಗ್ಯಾವು. ಈಗ ಏನಾದರೂ ಅವರ ಪರಿಹಾರ, ರೈತರಿಗೆ ಪರಿಹಾರ ಕಂಡುಕೊಂಡು ಕೊಡಬೇಕು. ನನ್ನ ಹೆಸರು ವಿಕಾಸ್ ಪಾಟೀಲ್ ಅಂತಾರೆ, BJP ಯುವ ಮೋರ್ಚಾ ಅಧ್ಯಕ್ಷರು, ಚಿಕ್ಕೋಡಿ ಸದಲಗ ಮಂಡಳ.
ಅಂದ ಹಾಗೆ ಇದು ಕೃಷ್ಣಾ ನದಿಯಿಂದ ಚಿಕ್ಕೋಡಿ ತಾಲೂಕಿನ ಮಡ್ಡಿ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬರೋಬ್ಬರಿ 148 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯು ಚಾಲನೆಯಲ್ಲಿದೆ. ಈ ಕಾಮಗಾರಿಯನ್ನ ಬೆಂಗಳೂರಿನ ಅಮೃತ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಕಾಮಗಾರಿಯ ವೇಳೆ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇದರ ನಷ್ಟವನ್ನ ಈ ಕಂಪನಿಯವರೇ ಭರಿಸಿಕೊಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಅಮೃತ್ ಕನ್ಸ್ಟ್ರಕ್ಷನ್ದವ್ರಿ ಪೈಪ್ಲೈನ್ ಒಂದು 6 ಫುಟಿ ಪೈಪ್ಲೈನ್ ಹಾಕಿದ್ರೆ ಇಲ್ಲಿಂದ. ಮತ್ತು ಈ ಸಲ ಆಗಿದ್ದ ಮಳೆಗಾಲದಿಂದ ಮತ್ತು ಅವ್ರು ಮಾಡಿದ್ದ ಹಟ್ಟಿ ಹೋಗಿದ್ದು ಹೊಲದಾಗ ನಿಂತಂಥ ನೀರಿನಿಂದ ಬಹಳಷ್ಟು ಹಾನಿಯಾಗಿದೆ. ಮತ್ತು ಆ ಹಾನಿ ಅವರು ತುಂಬಿಕೊಡ್ಬೇಕಂತ ಆ ಕನ್ಸ್ಟ್ರಕ್ಷನ್ ತುಂಬಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇದ್ದಂಥ ರೈತಗಳದ ಲಾವಣಿ ಮಾಡಕ್ಕೆ ಬರೋದು ಆಸಕ್ತಿ ಆಗ್ತಾ ಇಲ್ಲ. ಎಲ್ಲ ಹೊಲದಲ್ಲಿ ನೀರು ನಿಂತುಬಿಟ್ಟಿದ್ದಾವೆ. ಅದಕ್ಕಾಗಿ ನಾನು ಸರ್ಕಾರನಲ್ಲಿ ವಿನಂತಿ ಮಾಡ್ಕೊತೀನಿ, ಆ ಕನ್ಸ್ಟ್ರಕ್ಷನ್ದವ್ರಿಗೆ ಕೇಳಿ ಅವ್ರಿಗೆಲ್ಲ ಬೆಳೆ ಹಾನಿ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಮುಧೋಳ್ ನಗರದಲ್ಲಿ ಈದ್ ಮಿಲಾದ್ ನಿಮಿತ್ತವಾಗಿ ಕುಂಬಾರಗಲ್ಲಿಯ ಸಿದ್ದಿಕಿ ಸೋಷಿಯಲ್ ವರ್ಕ್ ಕಮಿಟಿ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಮಿಟಿಯ ಸದಸ್ಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಮುಧೋಳ್ ನಗರದಲ್ಲಿ ಈದ್ ಮಿಲಾದ್ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರವನ್ನ ಸಿದ್ದಿಕಿ ಸೋಷಿಯಲ್ ವರ್ಕ್ ಕಮಿಟಿ ಕುಂಬಾರಗಲ್ಲಿ ಇವರ ವತಿಯಿಂದ ನಡೆಸಲಾಯಿತು. ನಮ್ಮ ಕಮಿಟಿಯಿಂದ ಒಂದು ಒಳ್ಳೆಯ ಕೆಲಸವಾಗಲಿ ಎಂದು ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ ಎಂದು ಕಮಿಟಿಯ ಮುಖಂಡರು ಹೇಳಿದರು. ಕಮಿಟಿಯಲ್ಲಿರುವ ಸದಸ್ಯರು ಅತಿ ಉತ್ಸುಕತೆಯಿಂದ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ರು. ಎಲ್ಲಾ ಜನರಿಗೆ ಅನುಕೂಲವಾಗಲಿ ಎಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ರಕ್ತದಾನ ಮಾಡುವವರಿಗೆ ಎಲ್ಲಾ ರೀತಿಯಿಂದ ಸೌಲಭ್ಯಗಳನ್ನ ಮಾಡಲಾಗಿತ್ತು. ಎಲ್ಲ ದಾನಗಳಲ್ಲಿ ಮಹಾದಾನ ರಕ್ತದಾನ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಇದೇ ರೀತಿ ಒಳ್ಳೆಯ ಕೆಲಸ ಮಾಡುತ್ತಾ ಬಂದಿರುವ ಸಿದ್ದಿಕಿ ಸೋಷಿಯಲ್ ವರ್ಕ್ ಕಮಿಟಿಯವರು ಈದ್ ಮಿಲಾದ್ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಿದ್ದಿಕಿ ಸೋಷಿಯಲ್ ವರ್ಕ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ನಿಪ್ಪಾಣಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಜಯವಂತ ಬಾಟಲೆ ಹಾಗೂ ಉಪಾಧ್ಯಕ್ಷರಾಗಿ ನೀತಾ ಬಾಗಡೆ ಅವರು ಅವಿರೋಧವಾಗಿ ಆಯ್ಕೆಯಾದರು. ನಿಪ್ಪಾಣಿ ನಗರಸಭೆ ಬಿಜೆಪಿ ಪಾಲಾಗಿದೆ. ನಿಪ್ಪಾಣಿ ನಗರಸಭೆಯ ಮೇಲೆ ಚುಕ್ಕಾಣಿ ಹಿಡಿದ ಬಿಜೆಪಿ ಅಧ್ಯಕ್ಷರಾಗಿ ಜಯವಂತ್ ಬಾಟ್ಲೆ ಅವರು 19 ಮತಗಳಿಂದ ಆಯ್ಕೆಯಾದರೆ ಹಾಗೂ ಅವಿರೋಧವಾಗಿ ನೀತಾ ಬಾಗಡೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಮೀಸಲಾತಿ ಕಾರಣದಿಂದ ಸತತ 2.5 ವರ್ಷಗಳ ಕಾಲ ಮುಂದೂಡಲ್ಪಟ್ಟಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯು ನಿಪ್ಪಾಣಿ ನಗರದಲ್ಲಿ ನಡೆಯಿತು. ಯುಕೇಶ್ ಕುಮಾರ್ ಅವರು ಚುನಾವಣಾಧಿಕಾರಿಯಾಗಿ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು. ಚುನಾವಣೆಯಲ್ಲಿ ವರ್ಚಸ್ಸು ಸಾಧಿಸಿದ ಬಿಜೆಪಿ ಎಲ್ಲೆಡೆ ಉತ್ಸಾಹದ ವಾತಾವರಣ ತುಂಬಿ ತುಳುಕುತ್ತಿತ್ತು. ಗುಲಾಲ್ ಮತ್ತು ಪಟಾಕಿಗಳನ್ನ ಸಿಡಿಸುವುದರ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಪ್ಪಾಣಿ ನಗರದ ಶಾಸಕಿ ಮತ್ತು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮಾತನಾಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಿಪ್ಪಾಣಿ ಇತಿಹಾಸದಲ್ಲಿ ನಿಪ್ಪಾಣಿ ನಗರಸಭೆಗೆ ಭಾರತೀಯ ಜನತಾ ಪಕ್ಷದ ಒಂದು ಚುಕ್ಕಾಣಿ ಹಿಡಿದಿರೋದು ಎಲ್ರಿಗೂ ಕೂಡ ಸಂತೋಷ ತರುವಂಥದ್ದು. ಈ ಒಂದು ನಗರಸಭೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಯವಂತ್ ಬಾಟ್ಲೆ ಅವರು ಸುಮಾರು 19 ಮತಗಳನ್ನು ಹೊಂದ್ಕೊಂಡು ಅವರು ವಿಜಯಿಗಳಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಪದಕ್ಕೆ ನಮ್ಮ ನೀತಾ ಬಾಗಡೆಯವರು ಅವಿರೋಧವಾಗಿ ಆಯ್ಕೆಯನ್ನು ಹೊಂದಿದ್ದಾರೆ. ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಹಾಗೂ ಅಭಿವೃದ್ಧಿಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ರು. ಅದೇ ರೀತಿ ನೂತನವಾಗಿ ಆಯ್ಕೆಗೊಂಡ ನಗರಸಭೆ ಅಧ್ಯಕ್ಷ ಜಯವಂತ ಬಾಟ್ಲೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನೀತಾ ಬಾಗಡೆ ಅವರು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹಂಚಿಕೊಂಡರು. निवडणुकीमध्ये भारतीय जनता पार्टीतर्फे माननीय नामदार शशिकला जोल्ले कर्नाटक राज्य महिला व बाल विकास मंत्री व विजापूर जिल्ह्याचे पालकमंत्री तसेच आमचे नेते लोकप्रिय नेते माननीय खासदार अण्णासाहेब जोल्ले यांच्या नेतृत्वाखाली आमचे सर्व सहकारी नगरसेवक नगरसेविका सर्व नगरसेविकांचे प्रतिनिधी त्यांना सर्वांचं या ठिकाणी मी सहकार्य केल्याबद्दल ठिकाणी मी सर्वांचं अभिनंदन करतो. आणि या ठिकाणी सर्वांना अण्णा व वहिनीच्या नेतृत्वाखाली सर्वांना विश्वासात घेऊन व सहकार्याने व सबका साथ सबका विकास सबका विश्वास हे मंत्र घेऊन व अण्णा वहिनीच्या नेतृत्वाखाली सर्वांना घेऊन मी या ठिकाणी काम करतो असं लक्षात. आणि आपल्या आदरणीय खासदार आपले शशिकला जोल्ले व आपले खासदाराचे खासदार आपले जय्या अण्णा
आज आम्हाला अध्यक्ष उपाध्यक्षाचं निवड आमची झाली आहे आणि नगरपालिकेत आमचं भारतीय जनता पक्षाचं सत्ता झालेली आहे. त्याबद्दल सर्व नगरसेवकांचं धन्यवाद मी करते आणि माझे पत्रकार वर्ग आणि आमच्यासाठी टी व्ही चॅनलवाले सगळ्यांना मी धन्यवाद करते की माझ्याबद्दल धन्यवाद. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಮಹಾವೀರ್ ಪೋರಣ್ಣವರ್, ಚಿಕ್ಕೋಡಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನೇರ್ಲಿ, ನಿಪಾನಿ ಬಿಜೆಪಿಯ ನಗರ ಅಧ್ಯಕ್ಷ ಪ್ರಣವ್ ಮಾನ್ವಿ, ತಹಶೀಲ್ದಾರರಾದ ಪ್ರಕಾಶ್ ಕಾಯಕ್ವಾಡ್, ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್, ಸಿಪಿಐ ಸಂತೋಷ್ ಸತ್ಯನಾಯಕ್, ಪಿಎಸ್ಐ ಅನಿಲ್ ಕುಂಬಾರ್, ಪಿಎಸ್ಐ ಬಿಎಸ್ ತಳವಾರ್, ಬಿಜೆಪಿಯ ಎಲ್ಲಾ ನಗರ ಸೇವಕಿ ಮತ್ತು ನಗರ ಸೇವಕರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿನಿಧಿ ಅಶ್ವಿನ್ ಅಮ್ಮನಿಗಿ, ಸತ್ಯಂ ಟಿವಿ, ನಿಪ್ಪಾನಿ. ಪ್ರಿಯ ವೀಕ್ಷಕರೇ, ಹುಕ್ಕೇರಿ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಅಧ್ಯಕ್ಷರಾದ ಶ್ರೀಯುತ ಅಣ್ಣಪ್ಪ ಪಾಟೀಲ್ ಅವರು, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಆನಂದ ಗ್ರಂಥ್ ಇವತ್ತು ನಮ್ಮ ವಾಹಿನಿಗೆ ಬಂದಿದ್ದಾರೆ. ಅವರೊಟ್ಟಿಗೆ ಸಾಕಷ್ಟು ಮಾತಾಡಲಿಕ್ಕಿದೆ. ಬನ್ನಿ ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಕಳೆದ 2 ವರ್ಷಗಳಿಂದ ಹುಕ್ಕೇರಿ ಪುರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ಖಾಲಿಯಾಗಿದ್ದವು. ಆ ನಿಟ್ಟಿನಲ್ಲಿ ಈಗ ತಾವು ಆ ಸ್ಥಾನಗಳಿಗೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಆ ನಿಟ್ಟಿನಲ್ಲಿ ತಮಗೆ ಏನು ಅನಿಸ್ತಿದೆ ಸರ್? ನಮಗೆ ಸಂತೋಷ ಅನಿಸ್ತದೆ. ಈಗಾಗಲೇ 2 ವರ್ಷ ಯಾವ ಕೆಲಸ ಸರಿಯಾಗಿ ಆಗಲಿಲ್ಲ. ಈಗ ಮತ್ತೆ ನಾವು ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಬಂದಿದ್ವಿ. ನಮ್ಮ 12 ಸೀಟ್, ಬಿ ಜೆ ಪಿಯಿಂದ 8, ಕ್ಷೇತ್ರ 3. ಹೀಗಾಗಿ ಎಲ್ಲ ನಮ್ಗೆ ಸರಿಯಾಗಿರಲಿಕ್ಕಿಲ್ಲ. ಈ ನಾವು ಮಾನ್ಯ ಶಾಸಕರು ನಮಗೆ ಹೇಳಿದರು, ಅಭಿವೃದ್ಧಿ ಮಾಡೋಣ, ನಮ್ಮ ಪಕ್ಷ ಬರ್ರಿ ಅಂದರು. ಆಯ್ತು ಸರ್, ಅಭಿವೃದ್ಧಿ ಮಾಡೋದ್ರೆ ನಾವು ಬರ್ತೀವಿ ಅಂತೇಳಿ ಅವ್ರ ಆಶೀರ್ವಾದದಿಂದ ಈಗ ಅಧ್ಯಕ್ಷರಾಗಿದ್ದೀವಿ. ಅವ್ರ ಸಲಹೆ ಪ್ರಕಾರ ಮುಂದೆ ಅವ್ರ ಕೆಲಸ ಮಾಡ್ಕೊಂಡು ಹೋಗಿಬಿಡ್ತೇವೆ ರೀ. ಒಳ್ಳೆಯದು ಸರ್. ಏನು ಹೇಳ್ತೀನಿ ಅಣ್ಣ, ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥವ್ರು, ಇವತ್ತು ತಮಗೆ ಉಪಾಧ್ಯಕ್ಷ ಸ್ಥಾನ ಲಭಿಸಿದೆ. ಏನು ಅನ್ನಿಸ್ತಿದೆ ಮತ್ತು ಏನು ಹೇಳಿಕೆ ಇಚ್ಛೆ? ಸಂತೋಷ ಆಗ್ತದೆ. ಈ ನಮ್ಮ ಸಾರ್ವಜನಿಕ ಕೆಲಸ ಮಾಡಿಕೊಡೋಕ್ಕೆ ಆಗಲಿ ಅಥವಾ ನಮ್ಮ ಜನರ ಕೆಲಸ ಮಾಡೋಕ್ಕೆ ನನಗೆ ಸಂತೋಷ ಆಗ್ತಿದೆ. ಇದನ್ನೇ ಮುಂದೆ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದಂಥ ಉಮೇಶ್ ಕತ್ತಿ ಅವರು ಹಾಗೂ DCC ಬ್ಯಾಂಕ್ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ, ನಮ್ಮ ಮಾಜಿ ಸಂಸದರು ಇದ್ದರಲ್ಲ ಅವರು ಮತ್ತು ಈಗ ಪ್ರೆಸೆಂಟ್ ಸಂಸದರು, ನಮಗೆ ಅವರ ಬೆಂಬಲ ಇದೆ. ಒಳ್ಳೆಯದು. ಆ ಬೆಂಬಲ ಇರೋದ್ರಿಂದ, ಸರ್ಕಾರ ಇರೋದ್ರಿಂದ ಜನಗಳ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅವರು ನಮಗೆ ಹೇಳಿದ್ದಾರೆ, ನಿಮ್ಮ ಯಾವುದೇ ಕೆಲಸದಲ್ಲಿ ಹುಕ್ಕೇರಿ ಸಮಗ್ರ ಅಭಿವೃದ್ಧಿ ಮಾಡೋಕ್ಕೆ ನಾವು ನಿಮಗೆ ಬೆಂಬಲ ನೀಡ್ತೇವೆ. ಅದೇ ರೀತಿ ನಮ್ಮ ಹುಕ್ಕೇರಿ ಮುಖಂಡರು, ಸಾರ್ವಜನಿಕರು ಹಾಗೂ ನಮ್ಮ ಜೊತೆ ಇರತಕ್ಕಂಥ ನಮ್ಮ ಸಂಪೂರ್ಣ ಸದಸ್ಯರು ನಮಗೆ ಬೆಂಬಲ ನೀಡಿದ್ದಾರೆ. ಅವರೆಲ್ಲರ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡ್ತೀವಿ. ಒಳ್ಳೆಯದು ಸರ್. ಇದನ್ನು ಹೊರತುಪಡಿಸಿ ನೋಡೋದಾದರೆ ಈಗ ಸಾಕಷ್ಟು ಪ್ರಗತಿ ಕಾರ್ಯಗಳು, 2 ವರ್ಷ ಆ ಸ್ಥಾನಗಳು ಇರಲಿಲ್ಲ ಅಂದಾಕ್ಷಣ ಸಾಕಷ್ಟು ಪ್ರಗತಿಯ ಕಾರ್ಯಗಳು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಬಾರಿ ಸಾರ್ವಜನಿಕರು ಕೂಡ ಅದರ ಕುರಿತಾಗಿ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಕೊಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾವ ಯೋಜನೆಯನ್ನು ತಾವು ರೂಪಿಸಿದ್ರಿ ಈ ಹುಕ್ಕೇರಿ ಪುರಸಭೆಯ ಒಂದು ಪ್ರಗತಿಗಾಗಿ? ಈಗಾಗಲೇ ಸ್ವಲ್ಪ ಕೆಲಸಗಳು ನೆನಗುದ್ಲಿ ಕರೆ ನಿಜ. ಅಧಿಕಾರಿಗಳು ಸ್ವಲ್ಪ ಗಮನ ತೊಗೊಂಡು ಅದನ್ನು ಸರಿಯಾಗಿ ಕೆಲಸ ಮಾಡೋ ವ್ಯವಸ್ಥೆ ಮಾಡ್ತಾರೆ. ಅಧಿಕಾರಿಗಳ ಸಹಕಾರದೊಂದಿಗೆ ಆ ಕಾರ್ಯವನ್ನು ನೀಗಿಸ್ತಾರೆ. ಏನು ಹೇಳ್ತೀರಿ ಅಧ್ಯಕ್ಷರಿಗೆ ಸತ್ಯ ಇದೆ. ಅಧ್ಯಕ್ಷರಿಗೆ ನಾವು ಬೆಂಬಲ ಇರ್ತೀವಿ ಯಾವಾಗಲೂ. ಅಧ್ಯಕ್ಷರ ಜೊತೆ ಬೆಂಬಲ ಮಾಡಿಕೊಂಡು ಅಧ್ಯಕ್ಷರೊಂದಿಗೆ ನಾವು ಸಮನ್ವಯವಾಗಿ ಇದು ಮಾಡಿ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟು ಸಂಪೂರ್ಣ ಏನೇ ನೆನಗುದಿಗೆ ಬಿದ್ದಂಥ ಕಾರ್ಯಗಳನ್ನು ನಾವು ಸಂಪೂರ್ಣವಾಗಿ ಮುಗಿಸ್ತೇವೆ. ಮತ್ತು ನಮ್ಮ ಅಧ್ಯಕ್ಷರು ಅಷ್ಟೇ ಇದ್ದಾರೆ, ಅವ್ರು ಯಾವುದೇ ಕೆಲಸ ಆ ರೀತಿ ಬಿಡಲ್ಲ. ನಮ್ಮ ಅಧ್ಯಕ್ಷರ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ. ನಮ್ಮ ಅಧ್ಯಕ್ಷರು ನಮಗೆ ಎಲ್ಲ ಸದಸ್ಯರಿಗೆ ಅದೇ ರೀತಿ ಬೆಂಬಲ ನೀಡ್ತಾರೆ. ಒಳ್ಳೆಯದು ಸರ್. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೊಸ ಯೋಜನೆಗಳನ್ನು ತರಲು ನಮ್ಮ ಅಧಿಕಾರಿಗಳೊಂದಿಗೆ ನಾವು ಮತ್ತು ಅಧ್ಯಕ್ಷರು ಚರ್ಚಿಸಿ ಬರತಕ್ಕಂಥ ದಿನಮಾನಗಳಲ್ಲಿ ಇನ್ನುಳಿದ ನಮ್ಮ ಶಾಸಕರೊಂದಿಗೆ ಚರ್ಚಿಸಿ ಅವರಿಂದ ನಾವು ಹೆಲ್ಪ್ ತಗೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಬೆಂಬಲ ತಗೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇನ್ನೂ ಹುಕ್ಕೇರಿ ಅಭಿವೃದ್ಧಿಪಡಿಸಲು ನಾವು ಪ್ರಯತ್ನ. ಎಸ್ ಸರ್. ಇದನ್ನು ಹೊರತುಪಡಿಸಿ ನೋಡೋದಾದರೆ ಈ ಮುಂಚೆ ತಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಆ ನಿಟ್ಟಿನಲ್ಲಿ ಈಗ BJP ಸೇರ್ಪಡೆ ಆಗಿಬಿಟ್ಟು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀರಿ. ಒಟ್ಟಾರೆಯಾಗಿ ಎಲ್ಲರ ಬೆಂಬಲ ತಮಗೆ ಸಿಗ್ತದೆ ಅಂತ ಅನಿಸ್ತದೆ ಸರ್ ತಮಗೆ? ಹೌದು, ಖಂಡಿತ ಸಿಗುತ್ತೆ. ಯಾಕಂತಂದರೆ 23 ಜನ ನಮಗೆಲ್ಲ ಮಾಡಿದ್ದಾರೆ. 23 ನಮ್ಮ ಕೈ ಮಾಡಿ ಸಂಸದರು ಮತ್ತು ಶಾಸಕರು ಎಲ್ಲ ಅಭಿವೃದ್ಧಿಗೋಸ್ಕರ ಮಾಡೋಣ ಅಂತ ತಿಳ್ಕೊಂಡು ಒಂದು ಯಾವುದೋ ಒಂದು ಚಲೋ ಉದ್ದೇಶ ಮಾಡೋಣ ಅಂತ ತಿಳ್ಕೊಂಡು ಅಭಿವೃದ್ಧಿ ಮಾಡೋಣ ಅಂತ ನಾನು ಆಯ್ಕೆ ಮಾಡಿದ್ದಾರೆ. ಶಾಸಕರು ಮತ್ತು ಸಂಸದರವರು ಮತ್ತು ಈ ನಮ್ಮ 23 ಸದಸ್ಯರು ಅವರೆಲ್ಲ ಗೌರವ ಕೊಟ್ಟು ಎಲ್ಲರೂ ವಿಶ್ವಾಸ ತೊಗೊಂಡು ಕೆಲಸ ಮಾಡ್ತಾರೆ. ಒಳ್ಳೆಯದು ಸರ್. ಈಗ ತಮ್ಮನ್ನು ನೋಡೋದಾದರೆ ಆನಂದ್ ಅವರೇ, ಈಗ ತಾವು ಈ ಮುಂಚೆನೇ ಹೇಳಿದಾಗ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು, ಹೌದಾ? ಈಗ ಉಪಾಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದೀರಿ, ಅದು BJP ಒಡಗೂಡಿ, ಹೌದಾ? ಯಾವ ರೀತಿಯಾಗಿ ಪ್ರಗತಿಯಲ್ಲಿ ನಿಮ್ಮ ಸಹಕಾರ ಇರ್ತದೆ? ಮಾಡ್ತೀನಿ ಸರ್. ನಾವು ನೋಡ್ರಿ, ನನ್ನ ಸಹಕಾರ BJP ಒಂದಿಗೆ ನಾನು ಸೇರಿದ್ದೀನಿ. ಓಕೆ, ಪೈಲಂದು ನಾನು ಸಂತೋಷ ಇದೆ. BJP ಸೇರಿದ್ದಕ್ಕೆ ನಮ್ಮ ಶಾಸಕರು
ನಮಗೆ ಬೆಂಬಲ ನೀಡ್ತಿದ್ದಾರೆ. ಹಾಗೂ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ ಅವರು ನಮ್ಗೆ ಸಂಪೂರ್ಣವಾಗಿ ನಿಮಗೆ ಏನು ಬೇಕೋ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ. ಈಗ ಸದ್ಯ ಇರೋದಂಥ ನಮ್ಮ ಅಧ್ಯಕ್ಷರದಾರಲ್ಲ, ಅತಿ ಉತ್ತಮವಾದ ಅಧ್ಯಕ್ಷರು. ನಮ್ಮಂಥವರಿಗೆ ಯುವಕರಿಗೆ ಒಂದು ಬೆಂಬಲ ನೀಡ್ತಾರೆ. ಅಥವಾ ನಾವು ಅವ್ರ ಮೇಲೆ ಭಾಳ ವಿಶ್ವಾಸ ಇದೆ ನಮಗೆ. ಒಳ್ಳೆಯದು, ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡ್ತೇವೆ. ಸರ್ಕಾರ ಇರೋದು ಕಾರಣ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ BJPಗೆ ಹೋಗಲೇಬೇಕು. BJP ಅವರಿಂದ ನಮಗೆ ಸಂಪೂರ್ಣ ಅಭಿವೃದ್ಧಿ ಆಗೋದು. ಒಳ್ಳೆ ಮತ್ತು ಪೈಲಾದಿಂದ ನಾವು ಜರ BJP ಪರವಾಗಿದ್ದೀವಿ. ಹೌದು, ಒಳ್ಳೆಯದು. ಹುಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಜನರು ಸಾಕಷ್ಟು ನಿರೀಕ್ಷೆಗಳನ್ನು ತಮ್ಮೇಲೆ ಇಟ್ಕೊಂಡಿದ್ದಾರೆ. ಅಂತಹ ಅಭಿವೃದ್ಧಿ ಕಾರ್ಯಗಳು ಹುಕ್ಕೇರಿಗೆ ಆಗಲಿ ಅಂತಕ್ಕಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲ ಮತ್ತೊಮ್ಮೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ಹುಕ್ಕೇರಿಯ ಸಮಸ್ತ ಪುರಸಭೆ ವ್ಯಾಪ್ತಿಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾವು ನಮ್ಮ ವಾಹಿನಿಗೆ ಬಂದು ಸಾಕಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ವಿವಿಧೆಡೆ ಅನ್ನದಾತರು ಭೂತಾಯಿಗೆ ಉಡಿ ತುಂಬುವ ಹಬ್ಬ ಎನ್ನಲಾಗುವ ಶೀಗೆ ಹುಣ್ಣಿಮೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಅನ್ನದಾತರು ಸೀಗೆ ಹುಣ್ಣಿಮೆ ಪ್ರಯುಕ್ತ ಭೂಮಿ ತಾಯಿಗೆ ಚರಗ ಚೆಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿದರು. ಉತ್ತರ ಕರ್ನಾಟಕದಲ್ಲಿ ಸೀಗೆ ಹುಣ್ಣಿಮೆಗೆ ವಿಶೇಷವಾಗಿ ಮನೆಗಳಲ್ಲಿ ಹುರಕ್ಕಿ ಹೋಳಿಗೆ, ಕರ್ಚಿಕಾಯಿ, ವಡೆ, ಮೊಸರು, ಗುರೆಳ್, ಶೇಂಗಾ ಹಿಂಡಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, 5 ತರಹದ ಪಲ್ಯ ತೆಗೆದುಕೊಂಡು ಅನ್ನದಾತರು, ಅವರ ಸಂಬಂಧಿಕರು, ನೆಂಟರಿಷ್ಟರು ಎಲ್ಲರೂ ಸೇರಿ ತಮ್ಮ ಹೊಲದಲ್ಲಿ 5 ಕಲ್ಲು ತೆಗೆದುಕೊಂಡು ಸ್ವಚ್ಛಗೊಳಿಸಿ ಅವುಗಳಿಗೆ ಸುಣ್ಣ ಹಚ್ಚಿ, ಕುಂಕುಮ, ಅರಿಶಿನ ಹಚ್ಚಿ ಪೂಜೆ ಸಲ್ಲಿಸುತ್ತಾರೆ. ನಂತರ ಭೂಮಿ ತಾಯಿಗೆ ಚರಗವನ್ನ ಚೆಲ್ಲಿ ನೈವೇದ್ಯ ಅರ್ಪಿಸುತ್ತಾರೆ. ಇದಾದ ನಂತರ ತಮ್ಮ ತಮ್ಮ ಜಮೀನುಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಊಟ ಮಾಡಿ ಸಂಭ್ರಮದಿಂದ ಶೀಗೆ ಹುಣ್ಣಿಮೆಯನ್ನ ಆಚರಿಸುತ್ತಾರೆ. ಸಂಭ್ರಮದ ಶೀಗೆ ಹುಣ್ಣಿಮೆಯ ದೃಶ್ಯಾವಳಿಗಳು ಇಲ್ಲಿವೆ ನೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಅತಿ ಸರಳವಾಗಿ ಆಚರಿಸಲಾಯಿತು. ವಾಲ್ಮೀಕಿ ರಾಮಾಯಣದಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದೆ ಎಂದು ತಹಸೀಲ್ದಾರ್ MM ಬಳೆಗಾರ್ ತಿಳಿಸಿದರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಜನಸಮುದಾಯದ ಎಲ್ಲ ಸಮಸ್ಯೆಗಳು, ಸಂಕಟಗಳು, ಸವಾಲುಗಳಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಸಿಗುತ್ತದೆ. ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಸೇರಿದಂತೆ ಉತ್ತಮ ಸಮಾಜ ನಿರ್ಮಾಣದ ಮಹತ್ವದ ಸಂಗತಿಗಳನ್ನು ರಾಮಾಯಣ ಮಹಾಕಾವ್ಯದಿಂದ ನಾವು ಕಲಿಯಬಹುದಾಗಿದೆ ಎಂದು ತಹಶೀಲ್ದಾರ್ MM ಬಳಿಗಾರ್ ತಿಳಿಸಿದರು. ಅಲ್ಲದೆ ಜಾತಿ ಧರ್ಮದ ಹೆಸರಿನಲ್ಲಿ ಮನುಷ್ಯರ ನಡುವಿನ ಸಂಬಂಧಗಳು ಕುಸಿಯುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಆದಿ ಮಹರ್ಷಿ ವಾಲ್ಮೀಕಿ ಅವರು ರಚಿಸಿದ ಮಹಾಕಾವ್ಯ ದಾರಿದೀಪವಾಗಿ ತೋರುತ್ತದೆ ಎಂದು ತಹಶೀಲ್ದಾರರು ತಿಳಿಸಿದ್ದಾರೆ. ಅವರ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಲಾಗಿದೆ. ಇವತ್ತು ವಿಶ್ವದಲ್ಲೇ ಶ್ರೇಷ್ಠವಾಗಿರತಕ್ಕಂಥ ಸಂವಿಧಾನ ಕೂಡ ಇಂತಹ ಕೆಟ್ಟ ಸಂಸ್ಕೃತಿಗಳು ನಿಲ್ಲೋದಿಲ್ಲ. ಇವತ್ತು ಕೆಳವರ್ಗದವರು ಈ ಸಮಾಜದ ಬದಲಾವಣೆಗಾಗಿ ಅವರ ತ್ಯಾಗವನ್ನ ಮಾಡಿದ್ರು ಕೂಡ ದಲಿತರು, ಹಿಂದುಳಿದವರು, ಬೇಡ ವಾಲ್ಮೀಕಿ ಅಂತಕ್ಕಂಥ ಶಬ್ದವನ್ನು ಬಳಸಿ ಅವರನ್ನ ಬೇರೆ ಕಡೆ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ.
ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.